ನೋಡಿ ನಿಮ್ಗೆ ಎಷ್ಟು ದುಡ್ಡು ಬೇಕು ಅಂದರೆ ಅನ್ಗಿನಂತ ಅಂತ ಹೇಳ್ತೀವಿ. ಇನ್ಫಿನಿಟ್ ಎಷ್ಟು ನಮಗೇನು ಗೊತ್ತಿಲ್ಲ. 1 ಕೋಟಿ ಕೊಟ್ಟರು ಓಕೆ, 10 ಕೋಟಿ ಕೊಟ್ಟರು ಓಕೆ, 100 ಕೋಟಿ ಕೊಟ್ಟರು ಕೊಡಿ ಅಂತ ಅಂತೀವಿ. ಯಾರು ಬೇಡ ಅನ್ನಲ್ಲ. ಆದರೆ ಎಷ್ಟು ಕಳ್ಕೊಳ್ಳೋಕೆ ನಿನಗೆ ಕೆಪಾಸಿಟಿ ಇದೆ ಅಂತ ಕೇಳಿದರೆ ಯೋಚನೆ ಮಾಡ್ತೀವಿ. ಅದನ್ನು ನಾವು 1:2 ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ ಕರಿತೀವಿ. ಅಂದರೆ ಕಳ್ಕೋಬೇಕಾದ್ರೆ 500 ರೂಪಾಯಿ, ದುಡಿಬೇಕಾದ್ರೆ 1000 ರೂಪಾಯಿ. ಈ ಥರ ಒಂದು ಮೈಂಡ್ ಸೆಟ್ ಇದ್ದರೆ ಮಾತ್ರ ನಾವು. ತುಂಬ ಜನ ಲಾಸ್ ಮಾಡ್ಕೊಂಡ್ರೆ ನೋಡಿರ್ತಾರೆ, ಬಹುಶಃ ಲಾಭ ಮಾಡ್ಕೊಂಡ್ರೆ ಜಾಸ್ತಿ ಅದನ್ನು ಹೇಳಲ್ಲ. ಈ ಸಮುದ್ರದಲ್ಲಿ ನಾವು ಒಂದು ಮಗ್ ಎತ್ಕೊಂಡು ಹೋಗಿ ಒಂದು ಸ್ವಲ್ಪ ನೀರು ಎತ್ಕೊಂಡ್ಬಂದರೆ ಸಾಕು, ನಾಳೆ ಬೆಳಗ್ಗೆ ಹೋದರೆ ವಾಪಸ್ ಸಮುದ್ರದಲ್ಲಿ ನೀರು ಇದ್ದೇ ಇರುತ್ತೆ. ಇವತ್ತೇ ನಾನು ಎಲ್ಲ ಎತ್ಕೊಂಡ್ಬರ್ಬೇಕು ಅನ್ನೋಕೆ ಹೋದಾಗ ಲಾಸ್ ಆಗಿಬಿಡುತ್ತೆ. ನಾವು ABCD ಹೇಳ್ಕೊಳ್ದಲ್ಲೇ ಅಕ್ಷರನ ಜೋಡಿಸೋದನ್ನು ಹೇಳ್ಕೊಡೋಕ್ಕಾಗೋದಿಲ್ಲ. ಈಗ ನಾನು ಫಿಕ್ಸ್ ಆದೆ ಅಂದ್ಕೊಳ್ಳಿ, ಬಟ್ ವಾಟ್ ಡಿಫ್ರೆನ್ಸ್ ಇಟ್ ಮೇಕ್ಸ್ ಇನ್ ಪ್ರಾಕ್ಟಿಕಲ್ ಸೆನ್ಸ್? ಆ 1000 ರೂಪಾಯಿ ಅವ್ರು ಕಷ್ಟಪಟ್ಟು ದುಡಿದ್ರೆ 1 ದಿನ ತೊಗೊತಾರೆ, ಅದು ಅವ್ರಿಗೆ 5 ನಿಮಿಷದಲ್ಲಿ ಕೊಟ್ಟಿದೆ. ಅದಕ್ಕೆ ಅವ್ರು ಬೆಲೆ ಕೊಡಬೇಕು, ಅದನ್ನು ಬುಕ್ ಮಾಡಬೇಕು, ಆ ಲಾಭನ ಎಂಜಾಯ್ ಮಾಡಬೇಕು. ಒಂದು ತೊಗೊಂಡ್ರೆ ನೀವು 10 ದಿನ ಆಗಿದೆ, 11ನೇ ದಿನಕ್ಕೆ ಸ್ವಲ್ಪ ಕಡಿಮೆ ಆದ ತಕ್ಷಣ ಎದೆ ಡವ ಅನ್ನುತ್ತೆ. ಇವತ್ತಿನ ದಿನ ಮಿಡಲ್ ಕ್ಲಾಸ್ ಅವರು ಒಂದು ಎಚ್ಚರಿಕೆ ಇಲ್ಲ ಅಂತಂದರೆ ಇನ್ನು 3 ವರ್ಷದ ನಂತರ ನಿಜವಾಗ್ಲೂ ಅವ್ರಿಗೊಂದು ಕಷ್ಟಕಾಲ ಬಂದೇ ಬರುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಹೆಸರೇ ಹೇಳೋ ಹಾಗೆ ಮನಿಯ ಬಗ್ಗೆ ಅಂದರೆ ದುಡ್ಡಿನ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮತ್ತು ಬೇರೆ ಬೇರೆ ಇನ್ನಿತರ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಇನ್ನಿತರ ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಈ ಕಾರ್ಯಕ್ರಮದಲ್ಲಿ. ಬೇಸಿಕಲಿ ಇದ್ರ ಉದ್ದೇಶ ಏನು ಅಂದರೆ ದುಡ್ಡಿನ ಕುರಿತಾಗಿ ಅರಿವನ್ನು ಮೂಡಿಸೋದು, ಕರ್ನಾಟಕದ ಜನರಿಗೆ ಅರಿವನ್ನು ಪಡ್ಕೊಳ್ಳೋದು, ಆ ಮೂಲಕ ನಮ್ಮ ಜೀವನವನ್ನು ಸಮೃದ್ಧಗೊಳಿಸೋದು ಈ ಕಾರ್ಯಕ್ರಮದ ಹಿಂದಿನ ಉದ್ದೇಶ. ಬೇಸಿಕಲಿ ಎಜುಕೇಷನ್ ಕೊಡೋದು ಅಂದರೆ ನಿರ್ಧಾರಗಳನ್ನ, ದುಡ್ಡಿನ ಕುರಿತಾಗಿ ನೀವು ಕೈಗೊಳ್ಳಬಹುದಾದ ನಿರ್ಧಾರಗಳಲ್ಲಿ ಸರಿ ನಿರ್ಧಾರಗಳನ್ನ ಕೈಗೊಳ್ಳೋಕ್ಕೆ ಏನು ಮಾಹಿತಿ ಬೇಕೋ ಆ ಮಾಹಿತಿನ ಕೊಡ್ತೀವಿ. ಇದರ ಆಧಾರದ ಮೇಲೆ ನೀವು ನಿರ್ಧಾರಗಳನ್ನ ಕೈಗೊಳ್ಳಿ ಅಂತ ಆ ದೃಷ್ಟಿಯಿಂದ ಈ ಸರಣಿ ಮಾಡ್ಕೊಂಡ್ಬಂದಿದ್ದೀವಿ. ಇವತ್ತಿನ ನಮ್ಮ ಈ ಒಂದು ಮಹಾಮನಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಕೋ-ಫೌಂಡರ್ ಆಗಿರುವಂಥ ಸೂರಜ್ ಮಹೇಶ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸೂರಜ್ ಅವರು ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಸೊ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೂರಜ್ ಅವರು ಚೆನ್ನಾಗಿರೋಕ್ಕೆ ತುಂಬ ಕಾರಣಗಳಿದೆ. ಅದರಲ್ಲಿ ಒಂದು ಮುಖ್ಯ ಕಾರಣ ಏನಂತಂದರೆ ಈ ಒಂದು ತಿಂಗಳಿಗೆ ಅಂದರೆ ಸೆಪ್ಟೆಂಬರ್ ತಿಂಗಳಿಗೆ ಅವರ ಒಂದು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಶುರುವಾಗಿ 3 ವರ್ಷ ಆಯಿತು. ಸೊ ಆ್ಯನಿವರ್ಸರಿಯ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಯಾವುದೇ ಒಂದು ಕಂಪನಿ, ಸಂಸ್ಥೆ 3 ವರ್ಷ ಅನ್ನೋದೊಂದು ಇಂಪಾರ್ಟೆಂಟ್ ಘಟ್ಟ. ಅದು ದಾಟ್ಕೊಂಡು ಮುಂದೆ ಬೆಳಿಬೇಕಾಗತ್ತೆ. ಆಮೇಲೆ 5 ವರ್ಷ, ಆಮೇಲೆ 10 ವರ್ಷ, ಹೀಗೆ 100 ವರ್ಷ ಬಾಳಲಿ ನಿಮ್ಮ ಸಂಸ್ಥೆ. ನಿಮ್ಮ ಮೂಲಕ ಜನರಿಗೆ ಯೂಸ್ ಆಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆದರೆ ಪ್ರತಿ ಒಂದು ಸಂಸ್ಥೆ ಒಂದು ಆ್ಯನಿವರ್ಸರಿ ಮಾಡಿಕೊಂಡಾಗ ಒಂದು ಜನರಿಗೆ ಒಂದಷ್ಟು, ಒಂದು ಎಂಪ್ಲಾಯಿಗಳಿಗೆ ಒಂದಷ್ಟು ಬೋನಸ್ ಕೊಟ್ಟರೆ ಜನರಿಗೆ ಒಂದಷ್ಟು ಗಿಫ್ಟ್ಗಳನ್ನ ಕೊಡ್ತಾರೆ ಅಲ್ವಾ? ನೀವೇನು ಮಾಡಿದ್ರಿ ಗೊತ್ತಿಲ್ಲ ನಿಮ್ಮ ಸ್ಟಾಫ್ಗೆ, ಬಟ್ ಜನರಿಗೆ ಏನು ಕೊಡ್ತಾ ಇದ್ದೀರಾ ಸರ್? ಇವಾಗ 2 ಥರ ಗಿಫ್ಟ್ಗಳನ್ನ ಕೊಡ್ತಾ ಇದ್ದೀವಿ. ಒಂದು ಗಿಫ್ಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ, ದಟ್ ಈಸ್ 2 ಬ್ರ್ಯಾಂಚ್ ನಾವು ಓಪನ್ ಮಾಡಿದ್ದೀವಿ, ಎಕ್ಸ್ಕ್ಲೂಡಿಂಗ್ TGC ಬ್ಯಾಂಗ್ಳೂರ್ ಮೇನ್ ಬ್ರ್ಯಾಂಚ್ ಇದೆ. ಅದರ ಜೊತೆಗೆ ದಾವಣಗೆರೆ ಮತ್ತು ಹುಬ್ಳಿ ಜನರಿಗೆ ಅಲ್ಲೇ ಒಂದು ಇನ್ಸ್ಟಿಟ್ಯೂಷನ್ ಓಪನ್ ಮಾಡಿದ್ದೀವಿ, ಎಲ್ಲಿ ಅವ್ರು ಅಲ್ಲೇ ಬಂದು ಕಲ್ತ್ಕೋಬೋದು. ಅದೇ ಥರ 2ನೇ ಮೇಯ್ನ್ ಗಿಫ್ಟ್ ಏನು ಅಂತಂದರೆ 3 ವರ್ಷದ ಆ್ಯನಿವರ್ಸರಿ ಪ್ರಯುಕ್ತ ಪ್ರತಿಯೊಬ್ಬರಿಗೂ ಅಷ್ಟೇ ಇಡೀ ಕರ್ನಾಟಕದಲ್ಲಿ ಇದುವರೆಗೂ ಯಾರೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ L1 ಕೋರ್ಸ್ ಆಲ್ಮೋಸ್ಟ್ 7 to 9 ಡೇಸ್ ಕ್ಲಾಸಸ್ ಬರುತ್ತೆ. ಅದಕ್ಕೆ 6000 ರೂಪೀಸ್ ಚಾರ್ಜ್ ಮಾಡ್ತೀವಿ. ಇವತ್ತಿಂದ ಸೆಪ್ಟೆಂಬರ್ 8 ತನಕ ಪ್ರತಿಯೊಬ್ಬರು ಕನ್ನಡ ಜನತೆಗೆ ಕಂಪ್ಲೀಟ್ಲಿ ಫ್ರೀಯಾಗಿ ಕೊಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಪ್ರತಿಯೊಬ್ಬರು ಸ್ಟಾಕ್ ಮಾರ್ಕೆಟಿಗೆ ಬರಲಿ, ಸ್ಟಾಕ್ ಮಾರ್ಕೆಟಿನ ಒಂದು ಪ್ರಾಮುಖ್ಯತೆ ಗೊತ್ತಾಗಲಿ, ಅದೇ ಥರ ಪ್ರಾಫಿಟ್ ಹೆಂಗಾಗುತ್ತೆ, ಲಾಸ್ ಹೆಂಗಾಗುತ್ತೆ ಅನ್ನೋದು ಗೊತ್ತಾಗಲಿ. ಯಾಕಂತಂದರೆ ಇವತ್ತಿನ ಡೇಟಿಗೆ ಪ್ರತಿಯೊಬ್ಬರು ಸಿಂಗಲ್ ಸೋರ್ಸ್ ಆಫ್ ಇನ್ಕಮಲ್ಲಿ ಬದುಕೋದು ತುಂಬ ಕಷ್ಟ ಆಗಿದೆ. ಪ್ರತಿಯೊಬ್ಬರಿಗೂ ಅಷ್ಟೇ ಒಂದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ತುಂಬ ಮುಖ್ಯ ಆಗಿದೆ. ಅದಕ್ಕೋಸ್ಕರ ಈ ಒಂದು ನಿರ್ಧಾರದ ಮೇಲೆ ನಾವೇನು ಮಾಡ್ತಾಯಿದ್ದೀವಿ, ಕಂಪ್ಲೀಟ್ಲಿ ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಪ್ರತಿಯೊಬ್ಬರಿಗೂ ಅಷ್ಟೇ ಅವರು ಇದನ್ನು ಬಳಸ್ಕೊಂಡು ಅವರು ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆಗಬೇಕಂತಂದಾಗ ತುಂಬ ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೊ ಅದನ್ನೆಲ್ಲ ಸಾಲ್ವ್ ಮಾಡೋದು ಹೇಗೆ ಅನ್ನೋದಕ್ಕೆ ಒಂದು ಒಳ್ಳೆ ಹ್ಯಾಂಡ್ ಸಿಗುತ್ತೆ ಅವ್ರಿಗೆ. ಎಸ್, ಆ ಕೋರ್ಸ್ ಬಗ್ಗೆ ಮಾತಾಡ್ತೀನಿ ನಾನು. ಅಂದರೆ ಈ ಫ್ರೀ ಕೋರ್ಸ್ ಏನು ಕೊಡ್ತಾ ಇದ್ದಾರೆ, ಅದನ್ನು ಹೇಗೆ ನೀವು ಜಾಯ್ನ್ ಆಗ್ಬೋದು ಅನ್ನೋದ್ರ ಬಗ್ಗೆ. ಬಟ್ ಅದಕ್ಕಿಂತ ಮುಂಚೆ ಅವರು ಮೊದಲನೇ ಗಿಫ್ಟ್ ಹೇಳಿದ ಹಾಗೆ ಹುಬ್ಬಳ್ಳಿ ಮತ್ತು ದಾವಣಗೆರೆನಲ್ಲಿ ಬ್ರಾಂಚ್ ಶುರು ಆಗಿದೆ. ಸೊ ಆಸಕ್ತರು ಅಂದರೆ ನಮಗೆ ಆಫ್ಲೈನ್ ಕಲಿಯೋಕ್ಕೆ ಸ್ವಲ್ಪ
ಖುಷಿ ಜಾಸ್ತಿ ಆಗುತ್ತೆ. ಹೀಗಾಗಿ ನೀವು ಬೆಂಗಳೂರಿಗೆ ಬಂದು ಕಲಿಯೋದಕ್ಕಿಂತ ಅವರೇ ನಿಮ್ಮ ಊರಿಗೆ ಬರೋದು ಒಂದು ಪ್ಲ್ಯಾನು. ಹೀಗಾಗಿ ಹುಬ್ಳಿನಲ್ಲಿ ಎಲ್ಲಿದೆ ಮತ್ತು ದಾವಣಗೆರೆ ಎಲ್ಲಿದ್ರ ಬಗ್ಗೆ? ಸರ್, ದಾವಣಗೆರೆಯಲ್ಲಿ ಲಕ್ಷ್ಮೀ ಫ್ಲೋರ್ ಮಿಲ್ ಅಂತ ಇದೆ. ಅದೇ ರೋಡ್ SS ಲೇಔಟ್ ಅಂತ ಕರಿತೀವಿ ಅದನ್ನು. ಆ SS ಲೇಔಟಲ್ಲೇ ಬರುತ್ತೆ. ಅದೇ ಥರ ಹುಬ್ಳಿಗೆ ಬಂದಾಗ ಬೆಂಗಳೂರು ಪುಣೆ ಹೈವೇಯಲ್ಲಿ ವಿದ್ಯಾನಗರಲ್ಲಿದೆ, ಸ್ಟೆಲ್ಲರ್ ಮಾಲ್ 3rd ಫ್ಲೋರಲ್ಲಿದೆ ಸರ್. ಸೊ ಅದರ ಡೀಟೇಲ್ಸ್ ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರ್ಬೋದು, ಅಡ್ರೆಸ್ ಇರ್ಬೋದು, ನಾನು ಡಿಸ್ಕ್ರಿಪ್ಷನ್ ಹೇಗೂ ಹಾಕಿರ್ತೀನಿ. ಹುಬ್ಬಳ್ಳಿಯವರು ಮತ್ತು ದಾವಣಗೆರೆ ಜನತೆ ದಯವಿಟ್ಟು ಅಲ್ಲಿ ಹೋಗಿ ಅದನ್ನು ತಿಳ್ಕೊಂಡು ನಿಮ್ಮ ಊರಿನ ಸಂಸ್ಥೆಗೆ ಹೋಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅರಿವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಈ ಒಂದು ಫ್ರೀ ಕೋರ್ಸ್ ಅಂತ ಹೇಳಿದ್ರಲ್ಲ, ಇದು ಹುಬ್ಬಳ್ಳಿ ಮತ್ತು ದಾವಣಗೆರೆ ಜನತೆಗೂ ಇದೆಯಾ ಹೇಗೆ? ಸರ್, ಎಲ್ಲ 3 ಬ್ರಾಂಚಸ್ಗಳಿಗೂ ಅಷ್ಟೇ ಓಕೆ, ನಮ್ಮ ಲೆವೆಲ್ 1 ಕೋರ್ಸ್ನ ಕಂಪ್ಲೀಟ್ಲಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಓಕೆ, ವೆರಿ ನೈಸ್. ಸೊ ಇದರಲ್ಲಿ ಏನಂದರೆ ಕಾಂಪೊನೆಂಟ್ ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇ ನಿಮಗೆ ಥಿಯರಿ ಕ್ಲಾಸ್ ಇರುತ್ತೆ. ಅದಾದ ನಂತರ 5 ದಿನಗಳ ಕಾಲ ಪ್ರಾಕ್ಟಿಕಲ್ ಆಗಿ ನೀವು ಆನ್ ಫ್ಲೋರ್ ಟ್ರೇಡಿಂಗ್ ಅಂತ ಕರಿತೀರ. ಟ್ರೇಡಿಂಗ್ ಫ್ಲೋರಲ್ಲಿ ಹೇಗೆ ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನ ಕಂಪ್ಲೀಟ್ ಗೈಡ್ನ ಮಾಡ್ತೀವಿ. ಎಸ್, ದಯವಿಟ್ಟು ನಿಮ್ಮ 7 ದಿನಗಳ ಒಂದು ಟೈಮನ್ನು ಮೀಸಲಿಟ್ಟು ಈ ಒಂದು ಫ್ರೀ ಕೋರ್ಸಲ್ಲಿ ಜಾಯ್ನ್ ಆಗಿ ಮತ್ತು ನಿಮ್ಮ ಸ್ಕಿಲ್ ಸೆಟ್ಟನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ಆ ಮೂಲಕ ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿನ ಶುರು ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ದಿಸ್ ಗಿಫ್ಟ್ ಸೂರಜ್ ಅವರೇ. ಮತ್ತೊಂದು ಸಲ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ. ಸೊ ಈಗ ಮತ್ತೆ ನಾವು ನಮ್ಮ ಮಾರ್ಕೆಟಿಗೆ ಬಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಬರದೇ ಇರೋಕ್ಕೆ ಕಾರಣ ಏನು ಅಂತಂದರೆ ಬಹಳಷ್ಟು ಜನರಿಗೆ ಲಾಸ್ ಆಗಿಬಿಡುತ್ತೆ. ತುಂಬ ಜನ ಲಾಸ್ ಮಾಡ್ಕೊಂಡ್ರೆ ನೋಡಿರ್ತಾರೆ. ಬಹುಶಃ ಲಾಭ ಮಾಡ್ಕೊಂಡ್ರೆ ಜಾಸ್ತಿ ಅದನ್ನು ಹೇಳಲ್ಲ ಅಲ್ವಾ, ನಂಗೆ ಲಾಭ ಆಯಿತು ಅಂತ ಯಾರೂ ಹೇಳಲ್ಲ. ಬಟ್ ಲಾಸ್ ಮಾಡ್ಕೊಂಡ್ರೆ 100% ಹೇಳ್ತಾರೆ, ಖಂಡಿತವಾಗ್ಲೂ ಹೇಳ್ತಾರೆ ಸರ್. ಸೊ ಹೀಗಾಗಿ ಲಾಸ್ ಆಗೋದು ಜಾಸ್ತಿ ಜನರಿಗೆ ರೀಚ್ ಆಗಿರುತ್ತೆ. ಸೊ ಹೀಗಾಗಿ ಜಾಸ್ತಿ ಜನ ಲಾಸು ಮಾಡ್ಕೊಳ್ತಾರೆ, ಬಿಕಾಸ್ ಅರಿವಿಲ್ಲದೆ ಲಾಸ್ ಮಾಡ್ಕೊಳ್ತಾರೆ. ಆದರೆ ಆ ಅರಿವನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಅಂದರೆ ಬೇಸಿಕಲಿ ಯಾವೆಲ್ಲ ಕಾರಣಗಳಿಗೋಸ್ಕರ ಜನ ಲಾಸ್ ಮಾಡ್ಕೊಳ್ತಾರೆ, ಆ ಕಾರಣಗಳ ಪಟ್ಟಿ ನಾವು ಮಾಡ್ಕೊಂಡ್ಬಿಟ್ರೆ ಅದನ್ನು ಅವ್ರು ಮಾಡದೇ ಇದ್ದರೆ ಸಾಕು, ಅವರು ಸೇಫ್ ಆಗಿರ್ತಾರೆ. ಖಂಡಿತವಾಗ್ಲೂ. ಸೊ ಆ ಥರ ನೀವು ಹೇಳೋದಾದರೆ ಒಂದು ಪಟ್ಟಿ ಅಂತಂದ್ರೆ ಒಂದು 3 ಕಾರಣ ಅಥವಾ 4 ಕಾರಣ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಇವಾಗ ಮೊದಲನೇ ಮೇನ್ ಕಾರಣ ಏನಂದರೆ, ನೀವು ಹೇಳಿದ್ರಲ್ಲ ಎಜುಕೇಷನ್ ಅನ್ನೋದು. ಇವತ್ತಿನ ದಿನಕ್ಕೆ ಒಬ್ಬ ಎಳೆ ಮಗುಗೂ ಅಷ್ಟೇ ನಾವು ABCD ಹೇಳ್ಕೊಳ್ದಲೇ ಅಕ್ಷರನ ಜೋಡಿಸೋದನ್ನು ಹೇಳ್ಕೊಡೋಕ್ಕಾಗೋದಿಲ್ಲ. ಅದೇ ಥರ ಸ್ಟಾಕ್ ಮಾರ್ಕೆಟ್ ಅನ್ನೋ ಫೀಲ್ಡಿಗೆ ಬಂದಾಗ ಎಜುಕೇಷನ್ ಇಲ್ದಲೆ ಅವ್ರು ಏನಾದರೂ ನಾನು ಸಾಧನೆ ಮಾಡಬೇಕು, ನಾನು ದುಡ್ಡು ಮಾಡಬೇಕು ಅಂತ ಹೋದಾಗ ಎಡವು ಬೀಳೋದು ಗ್ಯಾರಂಟಿ, ಲಾಸ್ ಮಾಡ್ಕೊಳೋದು ಖಚಿತವಾಗಿ ಲಾಸ್ ಮಾಡ್ಕೊತಾರೆ. ಇದನ್ನು ಅವರು ಬಿಡಬೇಕು ಅಂತಂದರೆ ಇದರಲ್ಲಿ ಮೇಜರ್ 3 ಫ್ಯಾಕ್ಟರ್ ಕೇಳಿದ್ರಲ್ಲ, ಈ 3 ಫ್ಯಾಕ್ಟರ್ ಏನು ಅಂತ ಕೇಳಿದ್ರೆ, ಫಸ್ಟು ಜನರಿಗೆ ಒಂದು ಪ್ರಾಪರ್ ಮೈಂಡ್ಸೆಟ್ ಇಲ್ಲ. ಇವಾಗ ಕಳ್ಕೊಬೇಕಾದ್ರೆ ಎಷ್ಟು ಕಳ್ಕೋಬೇಕು, ದುಡಿಬೇಕಾದ್ರೆ ಎಷ್ಟು ದುಡಿಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇಲ್ಲ. ನೆಕ್ಸ್ಟ್ ರಿಸ್ಕನ್ನು ಮ್ಯಾನೇಜ್ ಮಾಡೋಕ್ಕೆ ಬರೋದಿಲ್ಲ. ಸೊ ಇವಾಗ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದಾಗ ತುಂಬ ಜನ ನಾವು ಇವಾಗ ಏನು ಹೇಳಿರ್ತೀವಿ ಅಂತಂದರೆ, ಕಳ್ಕೊಬೇಕಾದ್ರೆ 1000 ರೂಪಾಯಿ ಕಳ್ಕೊಳ್ಳಿ, ದುಡಿಬೇಕಾದ್ರೆ 2000 ರೂಪಾಯಿ ದುಡಿರಿ, ಅವಾಗ ಖಂಡಿತವಾಗ್ಲೂ ನೀವು ಪ್ರಾಫಿಟೇಬಲ್ ಆಗ್ತೀರಾ. ಯಾಕಂದರೆ ಯಾವುದೇ ಒಂದು ವ್ಯಾಪಾರ ಬರೀ ಲಾಭದ ಮೇಲೆ ನಡೆಯೋಕ್ಕಾಗೋದಿಲ್ಲ, ಲಾಭ ಮತ್ತು ನಷ್ಟ ಎರಡೂ ಇದ್ದೇ ಇರುತ್ತೆ. ಅದರ ಮಧ್ಯದಲ್ಲಿ ನಾವು ಹೇಗೆ ಲಾಭ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅಂದ್ಬಿಟ್ಟು. ಆದರೆ ಜನರು ಏನು ಮಾಡ್ತಾರೆ, ಉಲ್ಟಾ ಮಾಡ್ತಾರೆ. ಕಳ್ಕೊಬೇಕಾದ್ರೆ 2000 ರೂಪಾಯಿ ಕಳ್ಕೊತಾರೆ, ದುಡಿಬೇಕಾದ್ರೆ 1000 ರೂಪಾಯಿ ದುಡಿತಾರೆ. ಸೊ ಅದರಿಂದ ಅವರು ಆ್ಯಕ್ಯುರಸಿ ಕೆಟ್ಟೋಗುತ್ತೆ, ಅವರು ಪ್ರಾಫಿಟೇಬಲ್ ಆಗೋದು ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಬಂದು ಓವರ್ ಟ್ರೇಡಿಂಗ್ ಮಾಡ್ತಾರೆ. ಸೊ ಇವಾಗ ಏನಾಗುತ್ತೆ, ದಿನಕ್ಕೆ ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗಿರೋನು ದಿನಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ದಿನಕ್ಕೆ 1 ರಿಂದ 2 ಟ್ರೇಡ್ ಮಾಡ್ಬೋದು ಅಷ್ಟೇ. ಆದರೆ ಅವ್ರೇನು ಮಾಡ್ತಾರೆ, ದಿನಕ್ಕೆ ಒಂದು 10 ರಿಂದ 20 ಟ್ರೇಡ್ ಆಗ್ತಾನೆ ಇರ್ತಾರೆ. ಇವಾಗ ಮಾರ್ಕೆಟ್ ಮೇಡೆ ಹೋಯ್ತು, ಇವತ್ತು ಮಾರ್ಕೆಟ್ಗೆ 2 ಹೋಯ್ತು, ಇನ್ನೊಂದು ಆರ್ಡ್ರು, ಈ ಥರ ಹಿಂಗೆ ಮಾರ್ಕೆಟಲ್ಲಿ ಫ್ಲಕ್ಚುಯೇಷನ್ ಇದ್ದೇ ಇರುತ್ತೆ. ಅದನ್ನೆಲ್ಲನೂ ಹಿಡಿಬೇಕು ಅನ್ನೋದಕ್ಕೆ ಹೋಗ್ತಾರಲ್ಲ, ಆವಾಗ ಅವ್ರು ಎಡವ್ತಾರೆ. ಇವಾಗ ಒಂದು ಮೀನನ್ನು ನಾವು ಕಂಪ್ಲೀಟ್ ತಿನ್ನೋಕ್ಕಾಗೋದಿಲ್ಲ, ಅದರ ತಲೆನೂ ಕಟ್ ಮಾಡ್ತೀವಿ, ಅದ್ರ ಕೆಳಗಡೆ ಅದರ ಬಾಲನೂ ಕಟ್ ಮಾಡ್ತೀವಿ, ಮಧ್ಯದ ಮಾತ್ರ ತಿಂತೀವಿ. ಅದೇ ಥರ ಸ್ಟಾಕ್ ಮಾರ್ಕೆಟ್ ಅಂತ ವಿಷಯ ಬಂದಾಗ, ಈ ಮಾರ್ಕೆಟ್ ಎಷ್ಟೇ ಮೇಡ್ ಹೋದ್ರೂ ಸ್ಟಾಕು ನನಗೆ ಅಷ್ಟು ಪೂರ ನನಗೆ ಲಾಭ ಬೇಕು ಅಂತ ಕೇಳಿದ್ರೆ ಸಸ್ಟೈನ್ ಆಗೋಕ್ಕೆ ಆಗೋದೇ ಇಲ್ಲ. ಒಂದು ಸ್ವಲ್ಪ ಲಾಭ ನನಗೆ ಬರಲಿ ಸಾಕು. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಸಮುದ್ರ. ಈ ಸಮುದ್ರದಲ್ಲಿ ನಾವು ಒಂದು ಮಗ್ ಎತ್ಕೊಂಡು ಹೋಗಿ ಒಂದು ಸ್ವಲ್ಪ ನೀರು ಎತ್ಕೊಂಡ್ಬಂದರೆ ಸಾಕು, ನಾಳೆ ಬೆಳಗ್ಗೆ ಹೋದರೆ ವಾಪಸ್ ಸಮುದ್ರದಲ್ಲಿ ನೀರು ಇದ್ದೇ ಇರುತ್ತೆ. ಇವತ್ತೇ ನಾನು ಎಲ್ಲ ಎತ್ಕೊಂಡ್ಬರ್ಬೇಕು ಅನ್ನೋಕ್ಕೆ ಹೋದಾಗ ಅವ್ರು ಸೋಲ್ತಾರೆ. ಬೇಸಿಕಲಿ ನೀವು ಹೇಳ್ತಾ ಇರೋದು ದುರಾಸೆ. ಎಸ್, 3ನೇ ಪಾಯಿಂಟು. ಎಸ್ ಸರ್. ಸೊ ಆಸೆ ಮಾಡಬೇಕು, ಅದು ದುರಾಸೆ ದುರಾಸೆ. ಈ ಜನರ ಮೇಜರ್ ಉದ್ದೇಶ ಏನಂತಂದರೆ, ಇವತ್ತೇ ನಾನು ಎಲ್ಲ ಲಾಭ ಮಾಡಿಬಿಡ್ಬೇಕು, ಇವತ್ತೇ ನಾನು ಮಾರ್ಕೆಟಲ್ಲಿರೋ ದುಡ್ಡೆಲ್ಲ ಬಾಚ್ಕೋಬೇಕು ಅಂತ ಹೋಗ್ತಾರೆ. ನಾಳೆ ಬೆಳಗ್ಗೆನೇ ನಾನು ಏನಂತ ಅಂದರೆ, ನಾನು ರಾತ್ರಿ ಶ್ರೀಮಂತ ಆಗಬೇಕು ಅಂತ ಬರ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಸಸ್ಟೈನ್ ಆಗೋದು ಕನ್ಸಿಸ್ಟೆನ್ಸಿ ಮೇಲೆ. ಯಾರು ದಿನ ಬೆಳಗ್ಗೆ ಎದ್ದರೂ ಸ್ಟಾಕ್ ಮಾರ್ಕೆಟ್ ಇದ್ದೇ ಇರುತ್ತೆ, ನಾವು ಅದರಲ್ಲಿ ನಾನು ದಿನ ಬೆಳಗ್ಗೆ ಎದ್ದು ಸ್ವಲ್ಪ ಲಾಭ ಮಾಡ್ಕೊತೀನಿ ಅಂತ ಹೋಗ್ತಾರೆ. ಆದರೆ ಇಲ್ಲಿ ಏನು ಮಾಡ್ತಾರೆ, ನಾನು ರಾತ್ರಿ ಶ್ರೀಮಂತ ಆಗಬೇಕು, ನಾನು ರಾತ್ರಿ ದುಡ್ಡು ಮಾಡಬೇಕು ಅನ್ನೋ ಆಸೆಯಲ್ಲಿ ಹೋಗ್ತಾರೆ, ಎಡವು ಬಿದ್ದೇ ಬೀಳ್ತಾರೆ. ಎಸ್, ಅದು 3ನೇ ಪಾಯಿಂಟು. 2ನೇದು ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ರು, ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತೇಳಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಂದರೆ ನಿಮಗೆ ನೋಡಿ, ನಿಮ್ಗೆ ಎಷ್ಟು ದುಡ್ಡು ಬೇಕು ಅಂದರೆ ಅನ್ಗಿನಂತ ಅಂತ ಹೇಳ್ತೀವಿ, ಇನ್ಫಿನಿಟ್. ಎಷ್ಟು ನಮಗೇನು ಗೊತ್ತಿಲ್ಲ. 1 ಕೋಟಿ ಕೊಟ್ಟರು ಓಕೆ, 10 ಕೋಟಿ ಕೊಟ್ಟರು ಓಕೆ, 100 ಕೋಟಿ ಕೊಟ್ಟರು ಕೊಡಿ ಅಂತ ಅಂತೀವಿ, ಯಾರು ಬೇಡ ಅನ್ನಲ್ಲ.
ಆದರೆ ಎಷ್ಟು ಕಳ್ಕೊಳಕ್ಕೆ ನಿನಗೆ ಕೆಪಾಸಿಟಿ ಇದೆ ಅಂತ ಕೇಳಿದರೆ ಯೋಚನೆ ಮಾಡ್ತೀವಿ ಅಲ್ವಾ? ಹೌದು. ಈಗ ನನ್ನ ಕೆಪಾಸಿಟಿ 10,000 ಇರ್ಬೋದು ಅಲ್ವಾ, ನಿಮ್ಮ ಕೆಪಾಸಿಟಿ 1,00,000 ಇರ್ಬೋದು, ಇನ್ನೊಬ್ಬರ ಕೆಪಾಸಿಟಿ 100 ರೂಪಾಯಿ ಮಾತ್ರ ಇರ್ಬೋದು. ಅದನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯ. ಹೌದು. ನಾನೊಂದು ಟ್ರೇಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಟ್ರೇಡಲ್ಲಿ ನಾನು 1,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಆದರೆ ನಾನು ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇದೆ. ಸೊ ಕಳ್ಕೊಳ್ಳೋಕೆ ಎಷ್ಟು ನಾನು ರೆಡಿ ಇದ್ದೀನಿ, 200 ರೂಪಾಯಿ ರೆಡಿ ಇದ್ದೀನಿ, ಇಲ್ಲ 500 ರೂಪಾಯಿ ರೆಡಿ ಇದ್ದೀನಿ ಅನ್ನೋದು ನಾನು ಫಿಕ್ಸ್ ಆಗಬೇಕು. ಎಸ್. ಇದರಿಂದ ಏನಾಗುತ್ತೆ, ಈಗ ನಾನು ಫಿಕ್ಸ್ ಆದೆ ಅಂದ್ಕೊಳ್ಳಿ, ಬಟ್ ವಾಟ್ ಡಿಫ್ರೆನ್ಸ್ ಇಟ್ ಮೇಕ್ಸ್ ಇನ್ ಪ್ರಾಕ್ಟಿಕಲ್ ಸೆನ್ಸ್? ಇವಾಗ ಜಸ್ಟ್ ಇದನ್ನು ನಾವು ಯಾವ ಥರ ಅನಲೈಸ್ ಮಾಡೋಣ ಅಂತಂದರೆ, 10 ಟ್ರೇಡ್ ತೊಗೊಂಡಿದ್ದಾನೆ ಒಬ್ಬ ಟ್ರೇಡರ್ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ 5 ಟ್ರೇಡ್ ಅವ್ನು ಕಳ್ಕೊಂಡ್ರೂ ಸಹ ಇನ್ನು 5 ಟ್ರೇಡಲ್ಲಿ ದುಡ್ಡು ಮಾಡ್ತಾನಲ್ಲ, ಖಂಡಿತ ಅವ್ನು ದುಡ್ಡು ಮಾಡೇ ಮಾಡ್ತಾನೆ. ಯಾಕಂದರೆ 5 ಟ್ರೇಡಲ್ಲಿ 500 ರೂಪಾಯಿ ಕಳ್ಕೊಂಡ್ರು 2,500 ರೂಪಾಯಿ ಕಳ್ಕೊಂಡ. ಇನ್ನು 5 ಟ್ರೇಡಲ್ಲಿ 1,000 ರೂಪಾಯಿ ದುಡಿದ್ರು ಅಷ್ಟೇ 5,000 ರೂಪಾಯಿ ಲಾಭ ಬಂತು. ಓವರ್ ಆಲ್ ಅವ್ನು ಏನಾಗಿದ್ದಾನೆ, ಪ್ರಾಫಿಟಬಲ್ ಆಗಿದ್ದಾನೆ, ಲಾಸಲ್ಲಿದ್ದಾನೆ? ಪ್ರಾಫಿಟಬಲ್. 2,500 ಎಸ್. ಅದನ್ನು ನಾವು 1:2 ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ ಕರಿತೀವಿ. ಅಂದರೆ ಕಳ್ಕೋಬೇಕಾದ್ರೆ 500 ರೂಪಾಯಿ, ದುಡಿಬೇಕಾದ್ರೆ 1,000 ರೂಪಾಯಿ. ಈ ಥರ ಒಂದು ಮೈಂಡ್ ಸೆಟ್ ಇದ್ದರೆ ಮಾತ್ರ ನಾವು ಜೀವನದಲ್ಲಿ ಅದೇ ಥರ ಸ್ಟಾಕ್ ಮಾರ್ಕೆಟ್ ಆಗಲಿ ಲಾಭ ಮಾಡೋಕ್ಕಾಗೋದು. ಇವಾಗ ನಾನು ತುಂಬ ಜನ ನೋಡಿದ್ದೀನಿ. ಇದನ್ನು ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇರುವಂಥ ವ್ಯಕ್ತಿ ನನಗೆ ವರ್ಷಕ್ಕೆ 12ರಿಂದ 15% ಬಂದರೆ ಸಾಕು, ವರ್ಷಕ್ಕೆ ನಾನು 1 ಲಕ್ಷನ 12ರಿಂದ 15,000 ರೂಪಾಯಿ ಬೆಳೆಸಿದ್ರೆ ಸಾಕು ಅನ್ನೋದು ತುಂಬ ಕಮ್ಮಿ ಜನ. ಇಲ್ಲಿ ಮಾರ್ಕೆಟಲ್ಲಿ ಯಾವ ಥರ ಯೋಚನೆ ಮಾಡ್ತಾರೆ ಅಂತಂದರೆ, 1 ಲಕ್ಷ ನನ್ನ ಹತ್ರ ಇದ್ದರೆ ಇದನ್ನು ಹೆಂಗಾದರೂ ಮಾಡಿ 2 ಲಕ್ಷ ಮಾಡ್ತೀನಿ, 2 ಲಕ್ಷದ 4 ಲಕ್ಷ ಮಾಡ್ತೀನಿ, 4ನ 8 ಮಾಡ್ತೀನಿ, 8ನ 16 ಮಾಡ್ತೀನಿ ಅನ್ನೋದು ಯೋಚನೆ ಮಾಡ್ತಾ ಇರ್ತಾರೆ. ಪ್ರತಿ ವರ್ಷವೂ ಕನ್ಸಿಸ್ಟೆನ್ಸಿಯಿಂದ ಬೆಳಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಇರಲ್ಲ. ಹೆಂಗಾದರೂ ಮಾಡಿ ನಾನು ದುಡ್ಡನ್ನು ಡಬಲ್ ಮಾಡ್ಬಿಡೋಣ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಒಂದೇ ಸಲ ಮಾಡೋಣ. ಎಸ್. ಅಂದರೆ ಕಡಿಮೆ ಟೈಮಲ್ಲಿ ಜಾಸ್ತಿ ದುಡಿಬೇಕು ಅಂತ. ಇದೇನು ಅಂತಂದರೆ, ಇವಾಗ ಜನರು ಕಷ್ಟಪಟ್ಟು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಇವಾಗ ಏನಾಗುತ್ತೆ, ಒಬ್ಬ ವ್ಯಕ್ತಿ ದಿನಕ್ಕೆ ಆನ್ ಆ್ಯಾವ್ರೇಜ್ 900 ರೂಪಾಯಿಂದ 1,000 ರೂಪಾಯಿ ದುಡಿತಾನೆ ಅಂತ ತಿಳ್ಕೊಳ್ರಿ. ಅದೇ ಸ್ಟಾಕ್ ಮಾರ್ಕೆಟು ನಿಮಗೆ ಟ್ರೇಡ್ ಹಾಕಿ ನಿಮಗೆ ಅಕಸ್ಮಾತ್ 1,000 ರೂಪಾಯಿ ಲಾಭ ಕೊಟ್ಟರೆ 5 ನಿಮಿಷದಲ್ಲಿ, ಅದಕ್ಕೆ ಜನರು ಬೆಲೆ ಕೊಡೋದಿಲ್ಲ. ಅದರಿಂದ ಏನಾಗ್ತದೆ, ಜನರು ಲಾಸ್ ಮಾಡ್ಕೊತಿದ್ದಾರೆ. ಆ 1,000 ರೂಪಾಯಿ ಅವ್ರು ಕಷ್ಟಪಟ್ಟು ದುಡಿದ್ರೆ 1 ದಿನ ತೊಗೊತಾರೆ, ಅದು ಅವ್ರಿಗೆ 5 ನಿಮಿಷದಲ್ಲಿ ಕೊಟ್ಟಿದೆ. ಅದಕ್ಕೆ ಅವ್ರು ಬೆಲೆ ಕೊಡಬೇಕು, ಅದನ್ನು ಬುಕ್ ಮಾಡಬೇಕು, ಆ ಲಾಭನ ಎಂಜಾಯ್ ಮಾಡಬೇಕು. ಅದು ಬಿಟ್ಟು ನನಗೆ ಇನ್ನೂ ಜಾಸ್ತಿ ಬೇಕು, 1,000 ರೂಪಾಯಿ ಇರೋದನ್ನ 1,500 ರೂಪಾಯಿ ಮಾಡೋಣ, 2,000 ರೂಪಾಯಿ ಮಾಡೋಣ, ಈ ಒಂದು ಉದ್ದೇಶದಲ್ಲಿ ಲಾಸ್ ಮಾಡ್ಕೋತಾರೆ. ಇದು ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ಏನಂದರೆ, ಜನರಿಗೆ ತುಂಬ ಕಷ್ಟಪಟ್ಟು, ಅಂದರೆ ಎರಡೂ ಕಷ್ಟನೇ. ನೀವು ಒಂದು ದಿನ ದುಡಿದು 1,000 ರೂಪಾಯಿ ಗಳಿಸೋದು ಒಂದೇ, ನೀವು 10 ನಿಮಿಷದಲ್ಲಿ 1,000 ರೂಪಾಯಿ ಗಳಿಸೋದು ಒಂದೇ. ಇನ್ ದ ಸೆನ್ಸ್ 1,000 ರೂಪಾಯಿ 1,000 ರೂಪಾಯಿನೇ, ಅಲ್ಲೂ 1,000 ರೂಪಾಯಿ ಇಲ್ಲ. ಬಟ್ ಇದಕ್ಕೆ ಅವ್ರಿಗೆ ವ್ಯಾಲ್ಯೂ ಇಲ್ಲ. ಯಾಕೆ ಅಂತಂದರೆ ಅವ್ರು ಅನ್ಕೋತಾರೆ ಇದು ಈಸಿಯಾಗಿ ಸಿಕ್ತು ಅಂತೇಳಿ. ಸೊ ಅದನ್ನು ಇನ್ನೊಂದು ಸಲ ಮಾಡೋಕ್ಕೆ ಹೋಗ್ತಾರೆ, ಇನ್ನೂ ಬೇಕು ಅಂತ ಅಂದ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ನೋಡಿ ನಮ್ಮ ಹಿರಿಯರು ಹೇಳ್ತಾರಲ್ಲ, ಅಂದರೆ ನೀವು ಯಾವುದೋ ಒಂದು ಮನುಷ್ಯ ಯಾವುದಕ್ಕೆ ಸಾಕು ಅಂತಾನೆ, ಅಂದರೆ ಊಟಕ್ಕೆ ಅನ್ನದಾನ ಯಾಕೆ ಶ್ರೇಷ್ಠ ಅಂದರೆ ಎಲ್ಲದೂ ಬೇಕು ಅಂತಾನೆ. ಬಟ್ ನೀವು ಊಟ ಅಂತಂದರೆ, ನೀವು ಊಟ ಮಾಡಿದ್ಮೇಲೆ ನಂಗೆ ಸಾಕು ಅಂತಾನೆ. ಸೊ ಹಾಗೆ ಸಾಕು ಅನ್ನೋದನ್ನು ಕಲ್ಕೋಬೇಕು, ಎಲ್ಲಿಗೆ ನಿಲ್ಲಿಸ್ಬೇಕು ಅನ್ನೋದನ್ನು ಕಲ್ಕೊಂಡ್ರೆ ಖಂಡಿತವಾಗ್ಲೂ ಲಾಭ ಮಾಡ್ಬೋದು. ಮತ್ತು ಅದರಲ್ಲಿ ಇನ್ನೊಂದು ಪಾಯಿಂಟ್, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಕನ್ಸಿಸ್ಟೆಂಟಾಗಿ ಸಣ್ಣ ಲಾಭಗಳು ಮಾಡ್ಕೊಂಡು ಹೋಗಿ. ಸೊ ನಿಮಗೂ ಎಟ್ ದ ಎಂಡ್ ಆಫ್ 1 ಇಯರ್ ತುಂಬ ದೊಡ್ಡ ಲಾಭ ಆಗಿರುತ್ತೆ. ಒಂದೇ ದಿನದಲ್ಲಿ ನಾನು ಲಾಭ ಮಾಡ್ತೀನಿ ಅನ್ನೋದು ತಪ್ಪು. ಸೊ ಹಾಗೆ ನಮ್ಮ ಸೂರಜ್ ಅವರು ನನಗೆ ಈ 3 ಪಾಯಿಂಟ್ಗಳನ್ನ ದಯವಿಟ್ಟು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನು ಈಗ ನಾನು ಬಂದೆ ಅಂತ ಅಂದ್ಕೊಳ್ಳಿ, ಓಕೆ, ನಾನು ಸ್ಟಾಕ್ ಮಾರ್ಕೆಟಿಗೆ ಬಂದೆ. ನೀವು ನಿಮ್ಮ ಥರ ತಜ್ಞರು ಹೇಳ್ತಿರ್ತಾರೆ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಕೊಡಿ ಅಂತ ಹೇಳಿ. ಬೇಸಿಕಲಿ ಒಂದು ಲಾಜಿಕ್ ಕೊಡ್ತಾರೆ, ಏನಂದರೆ ಯಾಕೆ ನೀವು ಬರಬೇಕು ಸ್ಟಾಕ್ ಮಾರ್ಕೆಟ್ಲಿ, ಯಾಕೆ ಇನ್ವೆಸ್ಟ್ ಮಾಡಬೇಕಂದ್ರೆ, ನೋಡಿ ಇನ್ಫ್ಲೇಷನ್ನ ಬೀಟ್ ಮಾಡೋಕ್ಕೂ ಆಗಲ್ಲ. ನಿಮ್ಮ ಮನೇಲಿರೋ ದುಡ್ಡು ನೀವು ಬ್ಯಾಂಕಲ್ಲಿ ಹಿಡಿದ್ರೆ 5%, 6%, 7% ಕೊಡುತ್ತೆ. ಆದರೆ ಇನ್ಫ್ಲೇಷನ್ 8%, 9% ಇರುತ್ತೆ. ಎಕ್ಸಾಂಪಲ್ ಹೇಳ್ತಾರೆ, ನಾನು ಆ್ಯಕ್ಯುರೇಟಾಗಿ ಹೇಳ್ತಾಯಿಲ್ಲ. ಅಂದರೆ ಇವತ್ತು 100 ರೂಪಾಯಿಗೆ ಸಿಗುವಂಥ ವಸ್ತು ಮುಂದಿನ ವರ್ಷ 110 ರೂಪಾಯಿಗೆ ಸಿಗುತ್ತೆ. ಬಟ್ ನಿಮ್ಮ 100 ರೂಪಾಯಿ 100 ರೂಪಾಯಿ ಇರುತ್ತೆ, ಅದೆಲ್ಲ 105 ರೂಪಾಯಿ ಇರುತ್ತೆ. 3 ರೂಪಾಯಿ ನೀವು ಲಾಸ್ ಮಾಡ್ಕೋತಾ ಇದ್ದಾರೆ ಆ್ಯಕ್ಚುಲಿ. ಸೊ ಇದನ್ನು ಬೀಟ್ ಮಾಡೋದು ಅಂತ ನಾವು ಯಾವಾಗಲೂ ಮಾಡ್ತೀವಿ. ಅಂದರೆ ದಿಸ್ ಅ ಬೇಸಿಕ್ ಥಿಂಗ್ ಆ್ಯಂಡ್ ಇಟ್ಸ್ ವೆರಿ ಅಂಡರ್ಸ್ಟ್ಯಾಂಡಬಲ್ ಅಲ್ವಾ? ಆಮೇಲೆ ಇದರಲ್ಲಿ ಏನೂ ದುರಾಸೆ ಇಲ್ಲ. ಹೌದು. ಸೊ ಇದ್ರ ಬಗ್ಗೆ ಹೇಳಿ ಸುರೇಶ್. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್. ಆ್ಯಕ್ಚುಲಿ ಇವತ್ತಿನ ಡೇಟಿಗೆ ಇನ್ಫ್ಲೇಷನ್ನು ಪ್ರತಿ ವರ್ಷವೂ ಅಷ್ಟೇ 8% ಜಾಸ್ತಿ ಆಗ್ತಾ ಇದೆ. ಇವತ್ತಿನ ದಿನ 100 ರೂಪಾಯಲ್ಲಿರುವಂಥ ವಸ್ತು ಮುಂದಿನ ವರ್ಷ 108 ರೂಪಾಯಿ ಆಗ್ತಾ ಇದೆ. ಆದರೆ ಇಲ್ಲಿ ಜನರು ಸಂಬಳ ಆಗಲಿ ಬಿಸ್ನೆಸ್ಸಲ್ಲಾಗಲಿ ಪ್ರತಿ ವರ್ಷವೂ ಕನ್ಸಿಸ್ಟೆಂಟಾಗಿ 8% ಜಾಸ್ತಿ ಆಗ್ತಾ ಇಲ್ಲ. ಅಂದರೆ ಏನಾಯಿತು, ಜನರು ಇನ್ನೂ ಹಿಂದೆಡೆ ಉಳಿತಾ ಇದ್ದಾರೆ. ಇವತ್ತು ಜನರಿಗೆ ಅದು ಅರಿವಿಲ್ಲ. ಇನ್ನು 3 ವರ್ಷದ ನಂತರ ಅವ್ರು ನಿಜವಾಗ್ಲೂ ಅರಿವು ಆಗುತ್ತೆ. ಯಾಕಂತ ಕೇಳಿದ್ರೆ ಅಂಥ ಮೂಮೆಂಟಲ್ಲಿ ಅವ್ರು ದುಡ್ದಿರೋ ದುಡ್ಡು ಇವಾಗಿರುವಂಥ ಇನ್ಫ್ಲೇಷನ್ನು ಜಾಸ್ತಿ ಆಗಿರುತ್ತೆ. ಇವತ್ತಿನ ದಿನ ಪೆಟ್ರೋಲ್ ಬೆಲೆನೇ ನೋಡಿರಿ, ಒಂದು 5 ವರ್ಷದ ಮುಂಚೆ 90 ರೂಪಾಯಿ 80 ರೂಪಾಯಿ ಇತ್ತು, ಇವತ್ತಿನ ದಿನ 110 ರೂಪಾಯಿ ಆಗಿದೆ. ಸೊ ಇವಾಗ ಅದೇ 30,000 ಸಂಬಳ ತೊಗೊಳೋನು ಇನ್ನೂ 30,000 35,000ದಲ್ಲೇ ಇದ್ದಾನೆ. ಆದರೆ ಪೆಟ್ರೋಲ್ ಖರ್ಚು ಜಾಸ್ತಿ ಆಯಿತಾ, ಅದೇ ಥರ ಎಲ್ಲ ಒಂದು ಪ್ರಾಡಕ್ಟ್ ಬೆಲೆನೂ ಜಾಸ್ತಿ ಆಯಿತಾ, ಆದರೆ ಒಂದು ಸಂಬಳ ಅಷ್ಟೇ ಇದೆ. ಇವಾಗ ಇದನ್ನು ಒಂದು ಸಿಂಪಲ್ ಆದ ಉದಾಹರಣೆಯಿಂದ ಹೇಳಬೇಕು ಅಂತಂದರೆ, ಪ್ರತಿಯೊಬ್ಬರು ಕೆಲಸ ಮಾಡೋದು ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡ್ತಾರೆ. ಆದರೆ ಇವತ್ತಿನ ಡೇಟಿಗೆ ಒಬ್ಬ ಇನ್ನೂ ಶ್ರೀಮಂತ ಹೆಂಗಾಗ್ತದಾನೆ ಅಂತಂದರೆ, ಅವನು ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದಾನೆ, ದುಡ್ಡಿನ ಕೈಲೇ ಬೆಳೆಸ್ತಾ ಇದ್ದಾನೆ.
ಆದರೆ ನಮ್ಮ ಹಿರಿಯರು ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ ನೀ ಬರೀ ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ಮಾತ್ರ ನೀನು ಬೆಳಿತೀಯ ಅನ್ನೋದು. ಅದು ಹಳೆ ಕಾಲದ್ದು ಒಂದು ಗಾದೆ ಆಯಿತು. ಇವತ್ತಿನ ಡೇಟ್ಗೆ, ಇವತ್ತಿನ ಜನ್ರೇಷನ್ಗೆ ನಾವು ಕೂಡ ಮುಂದೆಡೆ ಬರಬೇಕು ಅನ್ನೋ ಒಂದು ಉತ್ಸಾಹ ಇತ್ತು ಅಂತಂದರೆ ಅವರು ಒಂದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಬೇಕೇ ಬೇಕು. ಇವತ್ತಿನ ದಿನ ಅವ್ರು ಏನು ಮಾಡ್ತಾ ಇರ್ತಾರೆ, ಕೆಲ್ಸಕ್ಕೆ ಹೋಗಿ ದಿನಕ್ಕೆ 8-9 ಅವರು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಆ ಹಾರ್ಡ್ ವರ್ಕ್ ಮಾಡಿ ದುಡ್ಡು ಏನು ಸಂಪಾದನೆ ಮಾಡಿರ್ತಾರಲ್ಲ, ಅದನ್ನು ಅಕ್ಕಿ ಡಬ್ಬದ ಒಳಗಡೆ ಇಟ್ಟರೆ ಅದು ಬೆಳೆಯೋದಿಲ್ಲ, ಅಥವಾ FD ಹಾಕಿದ್ರೆ ಬೆಳೆಯೋದಿಲ್ಲ, ಇನ್ಫ್ಲೇಷನ್ನು ಬೀಟ್ ಆಗೋದಿಲ್ಲ. ಅವರು ದುಡ್ಡಿನ ಕೈಯಲ್ಲಿ ದುಡಿಸಿದ್ರೆ ಮಾತ್ರನೇ ಅದು ದುಡ್ಡು ಜಾಸ್ತಿ ಆಗೋದು. ಇವತ್ತಿನ ದಿನ ಅದಕ್ಕೋಸ್ಕರ ಶ್ರೀಮಂತರು ಪ್ರತಿ ವರ್ಷವೂ ಅಷ್ಟೇ ದುಡ್ಡು ಇನ್ನೂ ಶ್ರೀಮಂತರಾಗ್ತಾ ಇದ್ದಾರೆ. ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಇನ್ನೂ ಕೆಳಗಡೆ ಬರ್ತಾ ಇದ್ದಾನೆ. ಯಾಕಂದರೆ ಇವತ್ತಿನ ಡೇಟಿಗೆ ನಮ್ಮ ಸರ್ಕಾರನೂ ಯಾವ ಥರ ಟ್ಯಾಕ್ಸು ಎಲ್ಲದರಲ್ಲೂ ಚಾರ್ಜ್ ಮಾಡ್ತಿದ್ದಾರೆ ಅಂತಂದರೆ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಲೋವರ್ ಮಿಡಲ್ ಕ್ಲಾಸ್ ಬರೋ ಸಾಧ್ಯತೆಗಳು ಇದೆ. ಅಷ್ಟೇ ಇನ್ಫ್ಲೇಷನ್ ಕೂಡ ಬೆಳೀತಾ ಇದೆ. ಇವತ್ತಿನ ದಿನ ಮಿಡಲ್ ಕ್ಲಾಸ್ ಅವರು ಒಂದು ಎಚ್ಚರಿಕೆ ಇಲ್ಲ ಅಂತಂದರೆ ಇನ್ನು 3 ವರ್ಷದ ನಂತರ ನಿಜವಾಗ್ಲೂ ಅವ್ರಿಗೊಂದು ಕಷ್ಟಕಾಲ ಬಂದೇ ಬರುತ್ತೆ. ಎಸ್, ಇನ್ನು ಈ ಇನ್ಫ್ಲೇಷನ್ನ ಬೀಟ್ ಮಾಡೋದನ್ನು ಸೂರಜ್ ಹೇಳಿದ್ರಲ್ಲ, ಈ ಇನ್ಫ್ಲೇಷನ್ ಬೀಟ್ ಮಾಡ್ಕೊಂಡು ಬಂದಿರೋದಕ್ಕೊಂದು ಉದಾಹರಣೆ ಕೊಡಿ. ಈಗ ನೋಡಿ, ಮಾರ್ಕೆಟ್ ಕೆಳಗಡೆ ಹೋಗುತ್ತೆ, ಮೇಲೆ ಹೋಗುತ್ತೆ, ಎಲ್ಲ ನಾವು ಅದಕ್ಕೆಲ್ಲ ನಮಗೆ ಗೊತ್ತಿರೋವಂಥದ್ದೇ. ಆದರೆ ಓವರಾಲ್ ಏನು ಮಾರ್ಕೆಟ್ ಇದೆ, ಕಳೆದ ಒಂದಷ್ಟು ವರ್ಷಗಳಲ್ಲಿ ಕೋವಿಡ್ ಬಂತು, ಯುದ್ಧ ಆಯಿತು, ಅದಕ್ಕಿಂತ ಮುಂಚೆ ಇನ್ನೊಂದಾಗಿರುತ್ತೆ, ನಮ್ಗೆ ಗೊತ್ತಿಲ್ಲದಿರೋದು ಇನ್ನೊಂದೇನೋ ಆಗಿರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಬಟ್ ಅದೆಲ್ಲವನ್ನೂ ಸರಿದೂಗಿಸ್ಕೊಂಡು ಮಾರ್ಕೆಟು ಇನ್ಫ್ಲೇಷನ್ನ ಬೀಟ್ ಮಾಡಿದೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ, ಅಂದರೆ ಜನರಿಗೆ ಗೊತ್ತಾಗಬೇಕಾದ್ರೆ ಒಂದು ಅದನ್ನು ಉದಾಹರಣೆ ಮೂಲಕ ನೀವು ಕೊಡಬಹುದು. ಎಸ್ ಸರ್, ಇವತ್ತು ನಿಫ್ಟಿ 50 ಅನ್ನೋ ಇಂಡೆಕ್ಸು ನಮ್ಮ ದೇಶದ ಟಾಪ್ 50 ಇಂಡೆಕ್ಸು. ಇದು 1990ರಲ್ಲಿ ಯಾವಾಗ 3 ಜುಲೈಗೆ ಲಾಂಚ್ ಆಯಿತು. ಅಂದರೆ ನಿಫ್ಟಿ ಅನ್ನೋದೊಂದು ಸ್ಥಾಪನೆ ಆಯ್ತು, ನಿಫ್ಟಿ 50 ಅನ್ನೋ ಇಂಡೆಕ್ಸು. ಅವತ್ತಿನ ದಿನ 248 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇತ್ತು. ಈ 36 ಇಯರ್ಸಲ್ಲಿ ನಿಫ್ಟಿ ಎಷ್ಟು ಬೆಳೆದಿದೆ ಅಂತ ನೋಡ್ರಿ. 248 ರೂಪಾಯಲ್ಲಿರುವಂಥ ನಿಫ್ಟಿ ಇವತ್ತಿನ ಡೇಟ್ ಆಲ್ ಟೈಮ್ ಹೈ 26,300 ರೂಪಾಯಿ ತನಕನೂ ಹೋಗಿದೆ. ಅಂತಂದರೆ ಇಂಥ ಒಂದು ಟೈಮಲ್ಲಿ ಯಾವುದೋ ಒಂದು ಡೌನ್ಫಾಲ್ ಅಂತೂ ಬಂದೇ ಬರುತ್ತೆ, ಕ್ರ್ಯಾಶಸ್ ಅಂತೂ ಬಂದಿದೆ. ತುಂಬ ಜನ ಸ್ಕ್ಯಾಮ್ ಮಾಡಿರೋವಂಥದ್ದು ಟೈಮ್ಗಳು ಇದೆ. ಇವಾಗ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಯಿತು, ಲೇಮನ್ ಬ್ರದರ್ ಸ್ಕ್ಯಾಮ್ ಆಯಿತು, ಅದೇ ಥರ ಕೊರೋನಾ ಕ್ರ್ಯಾಶ್ ಆಯಿತು. ಸೊ ಇಂಥದ್ದು ಎಲ್ಲ ಸ್ಕ್ಯಾಮ್ಗಳಾದ್ರೂ ಅಷ್ಟೇ ನಿಫ್ಟಿ ಅಟ್ ದಿ ಎಂಡ್ ಆಫ್ ದಿ ಡೇ ಏನಾಗಿದೆ, ಬೆಳೆದಿದೆ. ಅಂದರೆ ಇದರಲ್ಲಿ ಹಿಂದಿಯಲ್ಲಿ ಒಂದು ಗಾದೆ ಇದೆ, ಮಾರ್ಕೆಟ್ ಅವ್ರ ಇನ್ಸಾನ್ ಜಾಯಗಾತೋ ಊಪರ್ ಹಿ ಅಂತ ಅಂದ್ಬಿಟ್ಟು. ಅಂದರೆ ಮನುಷ್ಯ ಆಗಲಿ ಸ್ಟಾಕ್ ಮಾರ್ಕೆಟ್ ಆಗಲಿ ಯಾವತ್ತಿದ್ರೂ ಮೇಲ್ಗಡೆ ಹೋಗುತ್ತೆ. ಅಂದರೆ ವಿತ್ ಟೈಮ್ ಹೋಗುತ್ತೆ, ಅಲ್ಲಿ ತನಕ ನಮ್ಮ ಹತ್ರ ತಾಳ್ಮೆ ಇರಬೇಕು ಅಂತ ಅಂದ್ಬಿಟ್ಟು. ಇದಕ್ಕೆ ನೀವು ಕೇಳಿದ ಉದಾಹರಣೆ ಏನು ಅಂತಂದರೆ, ಇವತ್ತಿನ ದಿನ ನಾವೇನಾದರೂ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವು ಹೋಗಿ ದಿನ ಬೆಳಗ್ಗೆ ಆ ಪ್ರಾಪರ್ಟಿ ಮುಂದೆ ಹೋಗಿ ಕೂರೋದಿಲ್ಲ. ನಮಗೆ ಇವತ್ತೇನಾಗಿದೆ ಅಂತಂದರೆ ಡಿಜಿಟಲ್ ಮೀಡಿಯಲ್ಲಿ ನಮ್ಗೆ ಎಲ್ಲ ಥರ ನಮ್ಮ ಎಂತೆಂಥ ಒಳ್ಳೆ ಫೆಸಿಲಿಟಿ ಸಿಕ್ಕಿದೆ ಅಂತಂದರೆ ಸ್ಟಾಕ್ ಮಾರ್ಕೆಟ್ನ ನಾವು ನಮ್ಮ ಫೋನಿಂದನೇ ನೋಡ್ಬೋದು ಎಷ್ಟು ನನ್ನ ದುಡ್ಡು ಬೆಳೆದಿದೆ ಅಥವಾ ಎಷ್ಟು ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು. ಇದು ಎಷ್ಟು ಒಂದು ಒಳ್ಳೆ ಪಾಯಿಂಟ್, ಅದೇ ಥರ ಒಂದು ಕೆಟ್ಟ ಪಾಯಿಂಟ್ ಕೂಡ ಆಗಿದೆ. ಅದಕ್ಕೆ ಜನರು ಲಾಸ್ ಜಾಸ್ತಿ ಮಾಡ್ಕೊತಾ ಇದ್ದಾರೆ ಅಂತಲೂ ಹೇಳ್ಬೋದು. ಯಾಕಂದರೆ ಇವಾಗ ರಿಯಲ್ ಎಸ್ಟೇಟ್ ಅನ್ನೋದು ಒಂದು ಸ್ಟ್ಯಾಟಿಕ್ಕಾಗಿ ಒಂದು ಲ್ಯಾಂಡನ್ನು ತೊಗೊಂಡು ಬಿಟ್ಟಿರ್ತೀರ, ಅದು ಅದೇ ವರ್ಷ ಅಷ್ಟೇ ಪರ್ಸೆಂಟ್ ಇರ್ಬೋದು, ಒಂದು 2% ಬೆಳೆದಿರ್ಬೋದು, ಅದನ್ನು ನೀವು ತಲೆ ಕೆಡಿಸ್ಕೊಳೋದಿಲ್ಲ. ಇಲ್ಲೇನಾಗುತ್ತೆ, ಈ ಒಂದು ತಿಂಗಳಾಯ್ತಪ್ಪ ನಂಗೆ ಬರೀ 1% ಲಾಭ ಬಂದಿದೆ, ಏನು ಮಾಡಲಿ ಪಕ್ಕದವ್ನು ನೋಡಿದ್ರೆ ಸ್ಟಾಕ್ 2 ಬೀಳುತ್ತೆ ಅಂತದಾನೆ, ಎಕ್ಸಿಟ್ ಮಾಡ್ಬಿಡಲ್ಲ ಅನ್ನೋದು ಉದ್ದೇಶದಿಂದ ನೀವೇನು ಮಾಡ್ತೀರಾ, ಭಯದಿಂದ ಎಕ್ಸಿಟ್ ಮಾಡಿಬಿಡ್ತೀರಾ. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಸೊ ಇದರಿಂದ ಏನಾಗ್ತಾಯಿದೆ, ಜನರು ಸ್ಟಾಕ್ ಮಾರ್ಕೆಟಿಗೆ ಬರೋದ್ರಿಂದ ಎದುರ್ತಾರೆ, ಬಂದರೂ ಸಹ ಕಲ್ತರೂ ಸಹ ದುಡ್ಡು ಮಾಡೋಕ್ಕಾಗ್ತಾ ಇಲ್ಲ. ಸೊ ಟೆಕ್ನಾಲಜಿ ಕೆಲವೊಂದ್ಸಲ ನಮಗೆ ಅಡ್ವರ್ಸ್ ಎಫೆಕ್ಟ್ ಕೂಡ ಮಾಡುತ್ತೆ. ಕಣ್ಣಿಗೆ ಕಾಣೋದೇ ನಮಗೆ ಒಂದ್ಸಲ ಅಡ್ವರ್ಸ್ ಅಂತಂದರೆ ನೋಡಿ, ಈಗ ಒಂದು ತೊಗೊಂಡ್ರೆ ನೀವು 10 ದಿನ ಆಗಿದೆ, 11ನೇ ದಿನಕ್ಕೆ ಸ್ವಲ್ಪ ಕಡಿಮೆ ಆದ ತಕ್ಷಣ ಎದೆ ಡವ ಅನ್ನುತ್ತೆ. ಅದು 20ನೇ ದಿನಕ್ಕೆ ಮತ್ತೆ ಮೇಲೆ ಇರುತ್ತೆ. ಬಟ್ 20ನೇ ದಿನ ನೀವು ಕಾಯ್ದೇ ಇಲ್ಲ, 11ನೇ ದಿನಕ್ಕೆ ನೀವು ಎಕ್ಸಿಟ್ ಆಗ್ಬಿಡ್ತೀರಾ ಲಾಸ್ ಮಾಡಿಕೊಂಡು. ಅದು ಭಾಳ ಒಳ್ಳೆಯ ಉದಾಹರಣೆ. ಹೇಗೆ ಒಂದು ಸೈಟ್ ತೊಗೊಂಡು ನೀವು ಸುಮ್ಮನೆ ಬಿಡ್ತಿರೋ, ಒಂದು ಬೇಲಿ ಹಾಕ್ತೀರಾ ಮ್ಯಾಕ್ಸಿಮಮ್, ವರ್ಷಕ್ಕೊಂದ್ಸಲ ಹೋಗಿ ನೋಡ್ಬೋದು, ಯಾರಾದರೂ ಮತ್ತೆ ಬಂದು ಅತಿಕ್ರಮಿಸ್ಕೊಂಡು ಒಂದು ಅಲ್ಲೇನೋ ಮಾಡಿಲ್ಲ ಅಂತೇಳಿ. ಅಷ್ಟೇ ಬಿಟ್ಟರೆ ಪ್ರತಿದಿನ ಏನು ಹೋಗಲ್ವಲ್ಲ, ಅದೇ ಥರ ಇದನ್ನು ಕೂಡ ಪ್ರತಿದಿನ ನೋಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸೂರಜ್ ಅವರು ಹೇಳ್ತಾ ಇದ್ದಾರೆ. ಸೊ ನಾವು ಮಾತಾಡ್ತಾ ಇದ್ವಿ, ಇನ್ಫ್ಲೇಷನ್ನ ಬೀಟ್ ಮಾಡಿರುವಂಥ ವಿಚಾರಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ವಿ. ಹೀಗಾಗಿ ಎಟ್ ದ ಎಂಡ್ ಆಫ್ ದ ಡೇ ಏನು ಅಂದರೆ ವಿಷಯ ಏನಂದರೆ, ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ಸೊ ಸಣ್ಣದಾಗಿ ಲಾಸ್ ಆಗ್ಬೋದು, ಸಣ್ಣದಾಗಿ ಲಾಭ ಆಗ್ಬೋದು, ಏರುಪೇರುಗಳಾಗಬಹುದು. ಆದರೆ ಎಟ್ ದ ಎಂಡ್ ಆಫ್ ದ ಡೇ, ಅಂದರೆ ಎಟ್ ದ ಎಂಡ್ ಆಫ್ ದ ಇಯರ್ ಅಥವಾ ಎಟ್ ದ ಎಂಡ್ ಆಫ್ 5 ಇಯರ್ಸ್ ನಿಮಗೆ ಲಾಭನೇ ಕೊಡುತ್ತೆ ಸ್ಟಾಕ್ ಮಾರ್ಕೆಟ್, ಬಿಟ್ಟರೆ ಲಾಸ್ ಮಾಡಲ್ಲ ಅನ್ನೋದು ಮಾರಲ್ ಆಫ್ ದ ಸ್ಟೋರಿ. ಸೊ ಈಗ ಇದೆಲ್ಲ ಹೇಳಿದ ಮೇಲೆ ನಮಗೊಂದು ಪ್ರಶ್ನೆ ಬರೋದು ಇವತ್ತಿನ ಮಾರ್ಕೆಟ್ ಕಂಡೀಷನ್ ಬಗ್ಗೆ. ಯಾಕೆಂದರೆ ನಮ್ಮ ಟ್ರಂಪ್ ಮಹಾಶಯರು ಬಂದ ಮೇಲೆ ಅವ್ರಿಗೂ ಗೊತ್ತಿಲ್ಲ ಏನು ಅವ್ರು ಏನು ಮಾತಾಡ್ತಾರೆ, ಅವ್ರು ಏನು ಹೇಳ್ತಾರೆ ಅನ್ನೋದು. ಇಡೀ ಜಗತ್ತಿಗೆ ಒಂಥರ ಮೋಡ ಮುಸುಕಿದ ವಾತಾವರಣ ಹಂಗೆ ಆಗ್ಬಿಟ್ಟಿದೆ. ಸೊ ಹೀಗಾಗಿ ಸಹಜವಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಅದರ ಎಫೆಕ್ಟ್ ಬಿದ್ದಿರೋದ್ರಿಂದ ಪ್ರೆಸೆಂಟ್ ಮಾರ್ಕೆಟ್ ಕಂಡೀಷನ್ ಬಗ್ಗೆ ಏನು ಹೇಳ್ತೀರಿ ಸೂರಜ್ ಅವರು? ಅಂದರೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ತುಂಬ ಚೆನ್ನಾಗಿ ಹೇಳಿದ್ರೆ, ಈ ಟ್ರಂಪಿನ ಹುಚ್ಚಾಟದಿಂದ ಅವನೊಂದು ಸ್ಟೇಟ್ಮೆಂಟ್ ಕೊಡೋದ್ರಿಂದ ಏನಾಗಿದೆ, ಸ್ಟಾಕ್ ಮಾರ್ಕೆಟಲ್ಲಿ ಒಂದು ನೆಗೆಟಿವ್ ಎಫೆಕ್ಟ್ ಹೊಡೆದು ಸ್ಟಾಕ್ ಮಾರ್ಕೆಟ್ ಹ್ಯೂಜ್ ಕೊಲ್ಯಾಪ್ಸ್ ಆಗಿದೆ.
ನಿಫ್ಟಿ ಅನ್ನೋ ಇಂಡೆಕ್ಸ್ ಆಗಲಿ, ಬ್ಯಾಂಕ್ ನಿಫ್ಟಿ ಅನ್ನೋ ಇಂಡೆಕ್ಸ್ ಆಗಲಿ ಆಲ್ಮೋಸ್ಟ್ 20% ಕರೆಕ್ಟ್ ಆಗಿದೆ. ಯಾವಾಗ ಮಾರ್ಚಿಂದ ಫೆಬ್ರವರಿ 28 ಎಫೆಕ್ಟಿವ್ಲಿ ಫೆಬ್ರವರಿ 28ಇಂದ ಇದುವರೆಗೂ ಅದು ರಿಕವರ್ ಆಗೋಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ದಿನ ಅದು ಆ ಮೂಮೆಂಟಲ್ಲಂತೂ ಶನಿವಾರ ಭಾನುವಾರ ಬಂದರೆ ಏನೋ ಒಂದು ನ್ಯೂಸ್ ತಂದು ಸೋಮವಾರ ಮಾರ್ಕೆಟಿಗೆ ಎಫೆಕ್ಟ್ ಆಗೋ ಥರ ಮಾಡ್ತಾಯಿದ್ದ. ಅಲ್ಲಿ ನಿಜವಾದ ದುಡ್ಡು ಟ್ರಂಪೇ ಮಾಡಿದ್ದಾನೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಿಜ ಕೂಡ ಆಗ್ಬೋದು, ಯಾಕಂದರೆ ನಂಬಕ್ಕಾಗೋದಿಲ್ಲ. ಬಿಕಾಸ್ ಆ ಥರ ಪ್ರತಿ ಶನಿವಾರ ಭಾನುವಾರಕ್ಕೆ ಒಂದೊಂದು ನ್ಯೂಸ್ಗಳನ್ನ, ಒಂದೊಂದು ಟ್ವೀಟ್ಗಳನ್ನ ಮಾಡಿ ಸ್ಟಾಕ್ ಮಾರ್ಕೆಟ್ನ ಎಫೆಕ್ಟ್ ಮಾಡಿ ಮ್ಯಾನಿಪುಲೇಟ್ ಮಾಡ್ತಾಯಿದ್ದ. ಆದರೆ ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳೋದ್ರಿಂದ ಒಂದು ಸ್ವಲ್ಪ ಸೈಡ್ ವೇಸ್ ಆಗಿದೆ, ಇಲ್ಲಿಂದ ಸೈಡ್ ವೇಸ್ ಆಗ್ತಾಯಿದೆ, ಕನ್ಸಾಲಿಡೇಟ್ ಆಗ್ತಾಯಿದೆ. ಇಲ್ಲಿಂದ ಇನ್ನು ಮುಂದಿನ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಮೇಡ್ ಹೋಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆ ಅಂತಂದರೆ ಇದನ್ನು ಹಿಸ್ಟಾರಿಕಲ್ ಡೇಟಾಯಿಂದ ತೊಗೊಂಡ್ರು ಅಷ್ಟೇ ಇಂಥ ಒಂದು ಕ್ರೈಸಿಸ್ ಬಂದೇ ಬರುತ್ತೆ. ಪ್ರತಿ ಒಂದು 5 ರಿಂದ 6 ವರ್ಷದಲ್ಲಿ ಒಂದ್ಸತಿ ಆದರೂ ಇಂಥ ಒಂದು ಕ್ರೈಸಿಸ್ ಬೇರೆ ಹೆಸರಲ್ಲಿ ಏನೋ ಒಂದರಲ್ಲಿ ಬರ್ತಾನೆ ಇರುತ್ತೆ. ಇವಾಗ ಇದನ್ನೇ ನೀವು ನೋಡ್ತಾರೆ, 2020 ಕರೋನಾ ಕ್ರ್ಯಾಶ್ ಬಂತು, 2026 ಈ ಟ್ರಂಪ್ದು ಒಂದು ಇದು ಬಂತು ಅಲ್ವಾ. ಈ 2020 ಮಾರ್ಕೆಟು ಆಲ್ಮೋಸ್ಟು 15,000ದಲ್ಲಿತ್ತು, ನಿಫ್ಟಿ 7,500 ತನಕ ಬಿತ್ತು. ಅಂದರೆ ಆಲ್ಮೋಸ್ಟ್ 50% ಕರೆಕ್ಟ್ ಆಯಿತು. ಆದರೆ 7,500ದಿಂದ 26,000 ತನಕ ಹೈ ಮಾಡ್ತು. ಅಂದರೆ ಮಾರ್ಕೆಟ್ ಬೀಳುತ್ತೆ, ಅದು ಶಾರ್ಟ್ ಟರ್ಮಾಗಿ ಏನಾಗುತ್ತೆ, ಒಂದು ಸ್ವಲ್ಪ ಫ್ಲಕ್ಚುಯೇಷನ್ಸ್ಗಳು ಆಗ್ತಾ ಇರುತ್ತೆ. ಆದರೆ ಲಾಂಗರ್ ಟರ್ಮಲ್ಲಿ ಸ್ಟಾಕ್ ಮಾರ್ಕೆಟ್ ಈಸ್ ಆಲ್ವೇಸ್ ಬುಲಿಶ್. ಇವತ್ತಿನ ದಿನಕ್ಕೂ ಹೇಳ್ತಾ ಇದ್ದೀನಿ, ಬಿ ಬುಲಿಶ್ ಆನ್ ಸ್ಟಾಕ್ ಮಾರ್ಕೆಟ್. ಯಾಕಂತಂದರೆ US ಮಾರ್ಕೆಟ್ ಈಸ್ ಅ ಡೆವಲಪ್ಡ್ ಮಾರ್ಕೆಟ್. ನಮ್ಮ ದೇಶ ಈಸ್ ಅ ಡೆವಲಪಿಂಗ್ ಕಂಟ್ರಿ. ಅದರಿಂದ ನಮಗೆ ದುಡ್ಡು ಎಷ್ಟೇ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟರ್ಸ್ ಬಂದರೂ ಸಹ ಅದು ನಮ್ಮ ಎಕನಾಮಿ ಬೆಳೆಸುತ್ತೆ. ಎಕನಾಮಿ ಬೆಳೆಸಿದ್ರೆ ಸ್ಟಾಕ್ ಮಾರ್ಕೆಟ್ ಕೂಡ ಬೆಳೆಯುತ್ತೆ. ಸ್ಟಾಕ್ ಮಾರ್ಕೆಟ್ ಬೆಳೆದ್ರೆ ನಮ್ಮ ಜನರು ಕೂಡ ಲಾಭ ಮಾಡ್ತಾರೆ. ಇಲ್ಲಿ ಅವ್ರು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಅವರು ಮಾಡೋ ಹಾರ್ಡ್ ವರ್ಕನ್ನ ಏನು ಮಾಡಿರ್ತಾರಲ್ಲ, ಅಲ್ಲಿಂದ ಸೇವಿಂಗ್ ಏನಿರುತ್ತಲ್ಲ ಅದನ್ನು ತಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಅವರು ಕೂಡ ದೇಶಕ್ಕೆ ಏನಾದರೂ ಕೊಟ್ಟಂಗೆ ಆಗುತ್ತೆ, ಎಕನಾಮಿನ ಬೆಳೆಸ್ದಂಗೆ ಆಗುತ್ತೆ. ಅದೇ ಥರ ಎಕನಾಮಿ ಬೆಳೆದಾಗ ಅವರು ಕೂಡ ಲಾಭ ಮಾಡೇ ಮಾಡ್ತಾರೆ. ಸೊ ನಾವು ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಕೋ-ಫೌಂಡರ್ ಆಗಿರುವಂಥ ಸೂರಜ್ ಮಹೇಶ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಈಗ ಕೊನೆಯದಾಗಿ ನಾನು ಒಂದು ವಿಚಾರ ಕೇಳಬೇಕು. ಅದೇನೆಂದರೆ ತುಂಬ ಇಂಪಾರ್ಟೆಂಟ್ ಇದು ನನ್ನ ಪ್ರಕಾರ. ಅದೇನೆಂದರೆ ನಮ್ಮ ಜನರ ಹತ್ರ ದುಡ್ಡಿಲ್ಲ ಅಂತೇನಿಲ್ಲ, ಅವ್ರಿಗೆ ಇನ್ವೆಸ್ಟ್ ಮಾಡೋಕ್ಕೆ ಒಂದು ಆಸೆನೂ ಇದೆ. ಈಗ ನೀವು ನಿಮ್ಮ ಥರದ ವ್ಯಕ್ತಿಗಳ ಮಾತುಗಳನ್ನ ಕೇಳಿದಾಗ ಮತ್ತು ಡೇಟಾ ನೋಡಿದಾಗ ಅವ್ರಿಗೆ ಅನ್ಸುತ್ತೆ ಹೌದಲ್ವ ನಾವು ಮಾಡಬೇಕಂತ. ಆದರೆ ಅವ್ರ ಹತ್ರ 2 ಕೊರತೆ ಇದೆ. ಒಂದೇನಂದರೆ ಟೈಮ್ ಇಲ್ಲ ಅವ್ರಿಗೆ, ಭಾಳಷ್ಟು ಜನರಿಗೆ ಟೈಮ್ ಇರಲ್ಲ. ಎರಡನೇದು ನಾಲೆಜ್ ಇರಲ್ಲ. ನಾಲೆಜ್ ಪಡ್ಕೊಳ್ಳೋಕೆ ಕೂಡ ಭಾಳಷ್ಟು ಸಲ ಟೈಮ್. ಯಾಕೆಂದರೆ ಒಂದು ನನ್ನ ಪ್ರಕಾರ ಏನೋ ನಾಲೆಜ್ ಪಡ್ಕೊಳ್ಬೇಕು ಅಂದರೆ ಅದರಲ್ಲಿ ನಾವು ಮುಳುಗೋ ತನಕ ಅದು ನಿಮಗೆ ಬರಲ್ಲ. ಹೌದು. ಈಗ ನೀವು ಮಾತಾಡ್ತಾ ಇದ್ದಾರೆ ಬಿಕಾಸ್ ಯು ಬೀನ್ ದೇರ್ 3 ವರ್ಷದಿಂದ ಶುರು ಮಾಡಿರ್ಬೋದು, ಬಟ್ ನೀವು ಕಲಿಯೋಕ್ಕೆ ಶುರು ಮಾಡಿ ಎಷ್ಟೋ ವರ್ಷಗಳಾಗಿರ್ಬೋದು. ಖಂಡಿತವಾಗ್ಲೂ ಅಲ್ವಾ. ಸೊ ಹಾಗಂತ ಅವರು ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಸೊ ಅವ್ರಿಗೆ ಹೆಲ್ಪ್ ಆಗೋ ಥರದ್ದು ಏನಾದರೂ ಒಂದು ಹೇಳ್ಬೋದಾ ನೀವು? ಖಂಡಿತವಾಗ್ಲೂ ಸರ್, ನೀವು ಕೇಳಿದ ಪ್ರಶ್ನೆ ತುಂಬ ಚೆನ್ನಾಗಿತ್ತು. ಅಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ಅವ್ರ ಜೀವನದಲ್ಲಿ ಅವ್ರು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಸ್ಮಾರ್ಟ್ ವರ್ಕ್ ಮಾಡೋ ಸಮಯ ಬಂದಾಗ ಅವ್ರು ಯಾವ ಥರ ಮಾಡಿದ್ರೆ ಅವ್ರ ದುಡ್ಡಿನ ಕೈಯಲ್ಲಿ ಬೆಳೆಸ್ಬೋದು ಅನ್ನೋದು ಒಂದು ಪ್ರಶ್ನೆ ನೀವು ಕೇಳಿದ್ರೆ, ಇದಕ್ಕೊಂದು ಸಿಂಪಲ್ ಆದ ಉದಾಹರಣೆ ಏನು ಕೊಡ್ಬೋದು ಅಂತಂದರೆ, ಇದರಲ್ಲಿ ನಮ್ಮ ಹತ್ರ ಇರುವಂಥ ಫೆಸಿಲಿಟಿ ಏನು ಕೊಡ್ಬೋದು ಅಂತಂದರೆ, ಇವಾಗ ತುಂಬ ಜನ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ದಿನಕ್ಕೆ 6 ಅವರ್ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಅದರಲ್ಲಿ ದುಡ್ದಿರೋ ದುಡ್ಡನ್ನ ಅವರು ಸ್ಮಾರ್ಟಾಗಿ ದುಡಿಬೇಕು ಅಂತಂದರೆ ನಮ್ಮಲ್ಲಿರುವಂಥ ಒಂದು ಆಲ್ಗೋ ಸ್ಟ್ರಾಟಜಿ ಇದೆ. ಅದು ಇಡೀ ಕರ್ನಾಟಕದಲ್ಲಿ ಇದುವರೆಗೂ ಯಾರೂ ಕೂಡ NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ರಿಜಿಸ್ಟರ್ ಆಗಿರುವಂಥ ಸ್ಟ್ರಾಟಜಿನ ಮಾಡಿಲ್ಲ. ನಾವು NSEಯಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ಅಂಥ ಒಂದು ಸ್ಟ್ರಾಟಜಿನ ಆಲ್ಗೋ ಪ್ಲ್ಯಾಟ್ಫಾರ್ಮಲ್ಲಿ ಇಟ್ಟಿದ್ದೀವಿ. ಇಟ್ ಈಸ್ ಗಿವಿಂಗ್ ಅ ಡೀಸೆಂಟ್ ರಿಟರ್ನ್. ಇದಕ್ಕೆ ಜನರು ಯಾವುದೇ ಥರ ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ದುಡ್ಡಿನ ಕೈಲೇ ದುಡಿಸ್ಬೋದು. ಕೇವಲ ದಿನಕ್ಕೆ 30 ಸೆಕೆಂಡ್ ಟೈಮ್ ಕೊಟ್ಟರೆ ಸಾಕು, ಅದೇ ನಿಮಗೋಸ್ಕರ ದುಡಿಯುತ್ತೆ. ನಿಮಗೋಸ್ಕರ ಅದೇ ಎಂಟ್ರಿ ಆಗುತ್ತೆ, ಅದೇ ಎಕ್ಸಿಟ್ ಆಗುತ್ತೆ. ಪ್ರಾಫಿಟ್ ಬಂದರೆ ಅದೇ ಪ್ರಾಫಿಟ್ ತೊಗೊಳುತ್ತೆ, ಅದೇ ಲಾಸ್ ಬಂದರೆ ಲಾಸ್ ತೊಗೊಳುತ್ತೆ. ಇದರಿಂದ ಏನು ಜನರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಅವರು ಮೊದಲು ಟೈಮ್ ಸೇವ್ ಮಾಡ್ತಾರೆ. ನೆಕ್ಸ್ಟ್ ಅವ್ರಿಗೆ ಏನಾಗುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಜನಕ್ಕೆ ಬರೋದಿಲ್ಲ, ಅದು ಮ್ಯಾನೇಜ್ ಆಗುತ್ತೆ. ಓವರ್ ಟ್ರೇಡಿಂಗ್ ನಿಲ್ಲಿಸ್ತಾರೆ. ಅದೇ ಥರ ಏನಾಗುತ್ತೆ ಅಂತಂದರೆ ಅವ್ರ ಮೈಂಡ್ ಸೆಟ್ ಕರೆಕ್ಟಾಗಿರಲ್ಲ, ಇಮೋಷನ್ಸ್ ಅಡ್ಡ ಬರುತ್ತೆ, ಲಾಸ್ ಆಗಬೇಕಾದ್ರೆ ಅದು ಕೂಡ ತಡೆಗಡಿಸ್ಬೋದು. ಓವರ್ ಆಲ್ ಇವಾಗ ಸೆಬಿನೇ ಹೇಳುತ್ತೆ 90% ಆಫ್ ದಿ ಪೀಪಲ್ ಆರ್ ಮೇಕಿಂಗ್ ಲಾಸಸ್ ಅಂತ ಅಂದ್ಬಿಟ್ಟು. ಆ 90% ಜನದಲ್ಲಿ ಅಕಸ್ಮಾತ್ ನಮ್ಮ ಕಡೆ ಅಂದರೆ ಟ್ರೇಡರ್ಸ್ ಗುರುಕುಲ್ ಸೆಂಟ್ರಿಂದ 1% ಆದರೂ ನಾವೇನಾದರೂ ಜನರನ್ನ ಪ್ರಾಫಿಟಬಲ್ ಮಾಡ್ಬೋದು ಅಂತಂದರೆ ಇಟ್ ಈಸ್ ಅ ಗ್ರೇಟ್ ಅಚೀವ್ಮೆಂಟ್. ಯಾಕಂದರೆ ನಾನು ಸೊಸೈಟಿಗೆ ಏನೋ ಒಂದು ಕೊಟ್ಟಿದ್ದೀನಿ ಅನ್ನೋ ಒಂದು ಭರವಸೆ ನನಗೂ ಇರುತ್ತೆ, ನನಗೂ ಕೂಡ ಅದೊಂದು ಖುಷಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಓಪನ್ ಮಾಡಿರುವಂಥ ಸಂಸ್ಥೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್. ನೀವು ಹೇಳ್ದಂಗೆ ಇದೇ ಸೆಪ್ಟೆಂಬರ್ 8 ತನಕನೂ ವಿ ಆರ್ ಗಿವಿಂಗ್ ಕಂಪ್ಲೀಟ್ಲಿ ಫ್ರೀ. ಇದುವರೆಗೂ ಕರ್ನಾಟಕದಲ್ಲಿ ಯಾರೂ ಕೂಡ ಸ್ಟಾಕ್ ಮಾರ್ಕೆಟ್ ಕೋರ್ಸಸ್ಗಳನ್ನ ಫ್ರೀಯಾಗಿ ಕೊಟ್ಟೇ ಇಲ್ಲ. ನಾವು ನಮ್ಮ ಜನರಿಗೆ ಹೆಲ್ಪ್ ಆಗಲಿ, ಅವರು ಲಾಭ ಮಾಡಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಸ್ಟೆಪ್ಪನ್ನು ತೊಗೊಂಡಿದ್ದೀವಿ. ಇದನ್ನು ನನ್ನ ಪ್ರಕಾರ ಜನರು ಉಪಯೋಗಿಸ್ಕೊಂಡು ಅವರ ಒಂದು ಜರ್ನಿಗೆ ಅವರ ಒಂದು ಸ್ಟಾಕ್ ಮಾರ್ಕೆಟ್ ಜರ್ನಿಗೆ ಅವ್ರು ಬಂದು ಪ್ರಾಫಿಟೇಬಲ್ ಆಗಲಿ ಅನ್ನೋದನ್ನು ನಾನು ನಿರ್ವಹಿಸ್ತೀನಿ. ಒಂದು ಸ್ಟ್ರಾಟಜಿ ಬಗ್ಗೆ ಕೂಡ ಹೇಳಿದರು. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ರಿಜಿಸ್ಟರ್ ಆಗಿರುವಂಥ ಸ್ಟ್ರಾಟಜಿ ಅದು.
ಸೊ ಆ ಸ್ಟ್ರಾಟಜಿನೂ ಕೂಡ ನೀವು ಅದ್ರ ಬಗ್ಗೆ ನೀವು ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ಮತ್ತು ಅದನ್ನು ನಾವು ಅದ್ರ ಲಾಭ ಪಡ್ಕೊಳ್ಬೇಕಂದ್ರೆ ನಾವು ಕಾಂಟ್ಯಾಕ್ಟ್ ಡೀಟೇಲ್ ಹಾಕಿರ್ತೀನಿ ಕೆಳಗಡೆ, ದಯವಿಟ್ಟು ಅದನ್ನು ಆ ಮೂಲಕ ನೀವು ಅವ್ರನ್ನ ಸಂಪರ್ಕಿಸಿ ಆ ಸ್ಟ್ರಾಟಜಿನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಮೇಲೆ ಎರಡನೇದಾಗಿ ಆ್ಯನಿವರ್ಸರಿ ಗಿಫ್ಟಾಗಿ ಅವ್ರು ಕೊಟ್ಟಿರುವಂಥ ಕೋರ್ಸ್ ಫ್ರೀ ಲೆವೆಲ್ 1 ಕೋರ್ಸ್ ಏನು ಫ್ರೀಯಾಗಿ ಕೊಟ್ಟಿದ್ದಾರೆ, ಅದು ಪ್ರತಿ ಸಾಟರ್ಡೆ ಸಂಡೇ ಇರುತ್ತೆ ಮತ್ತು ಅದಾದ ನಂತರ 5 ದಿನ ಫ್ಲೋರಲ್ಲಿ ಟ್ರೇಡ್ ಮಾಡೋದು ನಿಮಗೆ ಕಲಿಸ್ಕೊಡ್ಲಾಗುತ್ತೆ. ಅದನ್ನು ಕೂಡ ಲಾಭ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಅದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಸೆಪ್ಟೆಂಬರ್ 8 ತನಕ ಮಾತ್ರ ಇದು ಜಾರಿಯಲ್ಲಿರುತ್ತೆ. ಎರಡನೇದೇನೆಂದರೆ ಲಿಮಿಟೆಡ್ ಸೀಟ್ಸ್ ಅವೈಲೇಬಲ್ ಇರುತ್ತೆ. ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಅದು ಸಿಗುತ್ತೆ ಖಂಡಿತವಾಗಿ. ಯಾಕೆಂದರೆ ನೀವು ಪ್ರಾಕ್ಟಿಕಲಾಗಿ ಕಲಿಸ್ಬೇಕು ಅಂತಂದರೆ ನಿಮಗೆ ಜನನೂ ಬೇಕು, ಜಾಗನೂ ಬೇಕು. ಆ ದೃಷ್ಟಿಯಿಂದ ಯಾರು ಸಾಧ್ಯವಾದಷ್ಟು, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಸಾಧ್ಯವಾದಷ್ಟು ಅವ್ರನ್ನ ಸಂಪರ್ಕಿಸಿ. ಬೆಂಗಳೂರಲ್ಲಿ ಅವ್ರ ಸೆಂಟರ್ ವಿಜಯನಗರದ ಅತ್ತಿಗುಪ್ಪೆನಲ್ಲಿದೆ. ಇನ್ನು ಈಗಾಗಲೇ ದಾವಣಗೆರೆಯಲ್ಲಿ ಮತ್ತು ಹುಬ್ಬಳ್ಳಿನಲ್ಲಿ ಇರೋ ಸೆಂಟರ್ಗಳ ಬಗ್ಗೆ ಕೂಡ ನಾವು ಹೇಳಿದ್ವಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸೋಕ್ಕಿಂತ ಮುಂಚೆ ಮತ್ತೊಂದು ಸಲ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ ಸೂರಜ್ ಅವ್ರಿಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬ ಬೇಗ ಶುರು ಮಾಡಿದ್ರಲ್ಲ ನಿಮ್ಮ ಜರ್ನಿನ. ನೀವು ಒಂದು ಎಪಿಸೋಡಲ್ಲಿ ಹೇಳಿದ್ರಿ, ಬಟ್ ಸ್ಟಿಲ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಹೇಗೆ ಇದು ವಾಟ್ ಮೇಡ್ ಯು, ನಿಮಗೇನು ಇನ್ಸ್ಪಿರೇಷನ್ ಇದನ್ನು ಶುರು ಮಾಡೋಕ್ಕೆ? ಈ ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ವಿಷಯ ಬಂದಾಗ ಲಾಸಸ್ನ ಅಷ್ಟು ಫೇಸ್ ಮಾಡಿದ್ದೀವಿ, ಅದರಿಂದ ಓವರ್ಕಮ್ ಮಾಡ್ಕೊಂಡು ಬಂದಿದ್ದೀವಲ್ಲ, ಇದರಿಂದ ಬೇರೆಯವರು ಕೂಡ ಲಾಸ್ ಮಾಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ಆದಷ್ಟು ಬೇಗ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಅದನ್ನು ಶುರು ಮಾಡಿರುವಂಥದ್ದು ಈಗ 3ನೇ ವರ್ಷವನ್ನು ದಾಟಿದೆ, ಕಾಲಿಟ್ಟಿದೆ. ಸೊ ಆ 3ನೇ ವರ್ಷದ ಗಿಫ್ಟಾಗಿ ಒಂದಷ್ಟು ಅವರು ಕೊಡುಗೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಮತ್ತೊಂದು ಸಲ ಅಭಿನಂದನೆಗಳು ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಸೂರಜ್, ತುಂಬ ಧನ್ಯವಾದ ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಮಹಾಮನಿ ಕಾರ್ಯಕ್ರಮದ ಮತ್ತೊಂದು ಕಂತನ ನೋಡಿದ್ರಿ. ಬೇಸಿಕಲಿ ನಾನು ಯಾವಾಗಲೂ ಹೇಳ್ತಿರೋ ಹಾಗೆ ನಮಗೆ ಗೊತ್ತಿಲ್ಲದ ಕ್ಷೇತ್ರದಲ್ಲಿ ನಾವು ಹಣ ಗಳಿಸೋದು ತುಂಬ ಕಷ್ಟ. ಆದರೆ ಒಂದಷ್ಟು ಸ್ಟ್ರಾಟಜಿಗಳ ಮೂಲಕ, ಒಂದಷ್ಟು ಅರಿತವರ, ತಿಳಿದುಕೊಂಡವರ ಗೈಡೆನ್ಸ್ ಮೂಲಕ ಮಾತ್ರ ಮಾಡೋಕ್ಕೆ ಸಾಧ್ಯ. ಯಾಕೆ ಅಂದರೆ ನಾವು ಕನ್ನಡಿಗರು, ನಾವು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿಬೇಕಂತಲೇ ನಾವು ಯೋಚನೆ ಮಾಡ್ತೀವಿ. ಸೊ ಹೀಗಾಗಿ ನಾವು ನಮ್ಮ ಒಂದು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ನಮ್ಮ ಕೆಲಸ ಮಾಡ್ಕೊಂಡು ನಾವು ಮನೆಗೆ ಬಂದು ಓಕೆ ಹೆಂಡತಿ ಮಕ್ಕಳ ಜೊತೆ ಇದ್ದುಕೊಂಡು ಈ ಥರನೇ ನಮ್ಮ ಒಂದು ಜರ್ನಿ ಇರುತ್ತೆ. ಆದರೆ ಜಗತ್ತು ಮುಂದೆ ಹೋಗ್ತಾ ಇದೆ, ನಮ್ಮ ದೇಶ ಮುಂದೆ ಹೋಗ್ತಾ ಇದೆ, ನಮ್ಮ ಇಂಡಸ್ಟ್ರಿ ಬೆಳೀತಾ ಇದೆ, ನಮ್ಮ ಬಿಸ್ನೆಸ್ಗಳು ಬೆಳೀತಾ ಇದೆ, ನಮ್ಮ ಸ್ಟಾಕ್ ಮಾರ್ಕೆಟ್ ಬೆಳೀತಾ ಇದೆ ಅಂದಮೇಲೆ ಅದರ ಭಾಗ ಆಗೋಕ್ಕೆ ನಮಗೇನು ಸಮಸ್ಯೆ ಇಲ್ಲ. ಯಾಕೆಂದರೆ ಅಲ್ಲಿ ಕೆಲಸ ಮಾಡೋರು ನೀವಲ್ಲ, ಅದನ್ನು ಸ್ಟ್ರಾಟಜಿ ಮಾಡೋರು ನೀವಲ್ಲ. ಕೇವಲ ದುಡ್ಡು ಹಾಕಬೇಕು ಮತ್ತು ಲಾಭ ಬಂದಾಗ ಅದನ್ನು ತೊಗೋಬೇಕು. ಆದರೆ ದುಡ್ಡು ಹಾಕಬೇಕು, ಲಾಭ ಬಂದಾಗ ತೊಗೋಬೇಕು ಅಂತ ತುಂಬ ಸಿಂಪಲ್ ಆಗಿಲ್ಲ ಅಷ್ಟೊಂದು. ಅದಕ್ಕೊಂದಷ್ಟು ರಿಕ್ವೈರ್ಮೆಂಟ್ ಇರುತ್ತೆ, ಅದಕ್ಕೊಂದಷ್ಟು ಅವೇರ್ನೆಸ್ ಬೇಕಾಗುತ್ತೆ, ಅದಕ್ಕೊಂದಷ್ಟು ಸ್ಟ್ರಾಟಜಿ ಬೇಕಾಗುತ್ತೆ. ಹೀಗಾಗಿ ಬಲ್ಲವರಿಂದ ತಿಳಿದುಕೊಂಡು ದಯವಿಟ್ಟು ಮಾಡಿ. ಮತ್ತು ಆ ಒಂದು ಬಲ್ಲವರ ಜೊತೆ ನಾನು ಮಾತಾಡಿದೆ ಈಗ, ತಿಳಿದುಕೊಂಡವ್ರ ಜೊತೆ ಅವರ ಒಂದು ಕೋರ್ಸನ್ನು, ಫ್ರೀ ಕೋರ್ಸ್ ಕೊಡ್ತಾರೆ, ಅದನ್ನು ಕೂಡ ದಯವಿಟ್ಟು ಸಂಪರ್ಕಿಸಿ ಆ ಕೋರ್ಸನ್ನು ಕೂಡ ಪಡೆದುಕೊಳ್ಳಿ. ಅವರ ಫೋನ್ ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ. ನಮ್ಮ ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇರುತ್ತೆ. ಅಷ್ಟು ಹೇಳ್ತಾ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ. ನಮಸ್ಕಾರ.